ಬನ್ನಿ ಅಜಯ್ 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 ಜಸ್ಟ್ ಲವ್ಲಿ ಫೇಸ್ ಬನ್ನಿ ಸರ್ ಸೀನಿಯರ್ ಬ್ಯಾಂಕ್ ಹಾಂ ಬನ್ನಿ ಕಲ ಜಾಯಿನ್ ಮಾತಾಡಿ ಸರ್ ಲೈವ್ ಇರುತ್ತೆ ಲೈವ್ ಇದೆಯಾ ಅದೇ ಬರಲಿ ಮಾತಾಡಿ ಸರಿ ಪರವಾಗಿಲ್ಲ ಕರೆಕ್ಟ್ ಕರೆಕ್ಟ್ ಯಾರು ಕೆಲಸ ಮಾಡುತ್ತೆ ಫಸ್ಟು ಇದು ಕಟ್ಕೊಂಡಿದ್ವಿ ಮಾಮೂಲಿ ಮಾತಾಡೋದು ಲೈವಲ್ಲಿ ಮಾತಾಡೋದು ಮೂವಿಂಗ್ ಆಗ್ತದೆ ಮೈಸೂರು ಹಾಂ ಕರೆಕ್ಟು ನಮಸ್ಕಾರ ಕೊಡ್ರೆ ನಿಮ್ಮ ಬ್ಯಾಂಕ್ ನಾವು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ ಈಟ್ ಹೊಡಿತಾರೆ ಹೊಡಿಲಿಲ್ಲ ಅದು ಏನು ಕೂತ್ಕೊಳ್ಳಲ್ಲ
ನೀವು ಅಲ್ಲಿಂದ ನಡ್ಕೊಂಡ್ಬಂದಿದ್ದೀರಾ? ಜೈಲ್ ಅಂದರೆ ನಡೆಯೋದು ಲೇಟ್ ಆಗುತ್ತೆ ಬರ್ತಿರ್ತದೆ. ಇಲ್ಲ What things will run? Those are the important things. No, that I agree. I can talk with you. That is only thing left, as you said. That is why I asked you. There is one thing I said for communication on why are that? That is the, otherwise as you said, that is the only thing I can. ಹೌದಾ? ನಾವು ಕೆಳಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ಬಂದು ಬಂದು ಅವ್ನು ಮಾತಾಡ್ತಾರೆ. ಈ ಸ್ಪೀಕರ್ ಕಾರಣ ಹೊಡೆಯೋರು Very sad. ಬರ್ರಿ
ಬೇಡಮ್ಮ ಅಲ್ಲೊಂದು 4 ಹಾಕ್ಸೋ. ಬನ್ನಿ. ಎಲ್ಲೋಗಿದೆ? ಏನಾಯ್ತು? ಮಾಮೂಲಿ ಬರ ಕಾರ್ ಬಂದ ನೋಡ. ಚೇರ್ ಬಂತ ಮಾಮೂಲಿ ಚೇರ್. ನಮಸ್ಕಾರ. ನಮ್ಮ ಮಾಮಯ್ಯ ನರಸಿಂಹ ಯಾವಾಗ ಸಿಗ್ತದೆ ಸರ್ ನನಗೆ ಭಾಳ ಹಾಂ ನೆಮ್ಮಿ ಏನಾಗಲ್ಲ. ಬ್ಯಾಂಕು ಸರ್ ನಮಸ್ಕಾರ. ಬೀಗರು ದಿನ ಸಿಗ್ತಾರೆ. ದಿನಕ್ಕೆ ಸಿಗ್ತೀನಿ. ಸಾವಿರಾಗಿದೆ. ಇದೆಯಾ?
ಅವಾಗ ನಾವು ಬಂತ ಸರ್ ಅದು ಸರ್ ಯಾರು ಇಲ್ಲ ಒಂದು ಮಿನಿಟ್ ಕೊಟ್ಟಿದ್ದಾರಲ್ಲ ರಾಜ್ಯ ಸರ್ಕಾರ ಹೌದಾ ಅಲ್ಲಿ ಜಾಗ ಇಲ್ಲ ಕೂತ್ಕೊಳ್ಳೋಕೆ ಬನ್ನಿ ಸರ್ ಸೈಡ್ ಆಗ್ತಾ ಇದೆ ನೋಡಿ ಎಲ್ಲ ಇನ್ನೊಂದು ಸೈಡ್ ಹಾಕಿ ಸರ್ ಇನ್ನೂ ಅದು ಸೈಡ್ ಹಾಕಿ ಅಷ್ಟೊಂದು ಜಾಗ ವೇಸ್ಟ್ ಆಯ್ತದೆ ಇಲ್ಲ ಇಲ್ಲ ಇಲ್ಲ
ಅದೆಲ್ಲ ಇಟ್ಟಿದ್ದೀನಿ ಬೇಕಾದ್ರೆ ಇಟ್ಕೊಳ್ಳಿ ನೀವು. ಸಾಹೇಬ್ರು ಕೊಡಬೇಕು. ಒಂದು ನಿಮಿಷ ಜಗದೀಶ್ ಎರಡೇ ಗ್ಲಾಸ್ ಆ ಕಡೆ ಎರಡೇ ಗ್ಲಾಸ್
ಹಿಂದ್ಗಡೆ ಫುಲ್ ಆಗೋಯ್ತು ಹೌದಾ ಗಾಡಿ ಇನ್ನೆಲ್ಲ ಹಾಕಿಸ್ತೀರಾ ಗಾಡಿ ಸೈಡ್ ಜಾಗ ಇದೆ ಬೇಡ ಅಷ್ಟು ಲಿಫ್ಟ್ ಹಿಂದೆ ಇದೆ ಸರ್ ಹೋಗಿ ಪರವಾಗಿಲ್ಲ ಅಲ್ಲ ಹಾಕೋ ಮತ್ತೆ ಅಲ್ಲೆಲ್ಲ ಹಾಕ್ಸಿ ಭಾಳ ಕಾಣಲಿಲ್ಲ ಹೋಗಿದ್ದೀರಾ ಅಲ್ಲ ಮೊದಲಿನಾಗ ರೆಗ್ಯುಲರ್ ಇಲ್ಲ ಇಲ್ಲ ಒಂದೇ ಕೊಟ್ಟಲ್ವಲ್ಲ ಎಲ್ಲ ಅದಕ್ಕೆ ಅಂದರೆ ಜಾಸ್ತಿ ಇದಿದೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ರು ಸರಿ ಸರ್ ಹೌಸ್ಫುಲ್ ಕಲೆಕ್ಷನ್ ನಮ್ಮೂರಲ್ಲಿ ಲೇಟ್ ಆಗೋದಪ್ಪ ಸ್ಟಾರ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಕ್ಕೆ ತೊಂದರೆ
ಒಳ್ಳೆ ಜನ 3 ಜನ ಬಂದು ಸರ್ ಸೆಕೆಂಡ್ ಫ್ಲೋರ್ ಹೋಗಿ ಟೀ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸರ್ ಟೀ ಹಲೋ ಹಲೋ ನಾನು ಇದು ಮಾಡ್ತೀನಿ ದೇವದಾಸ್ ಇದ್ರೆ ಸಾಕು. ಎಸ್.ಎನ್. ಮೂರ್ತಿ, ಉದಯ್, ಪ್ಲೀಸ್. ಬಟ್ಟೆ ರೆಗ್ಯುಲರ್ ಆಗಿ ಮಾಡಿ, ನಮ್ದೇನು ಬೇಗ ಬೇಕಂತಿಲ್ಲ. ಆಮೇಲೆ ನಾನು ಇಲ್ಲ ಇಲ್ಲ ಬಾಬು ಎಲ್ಲರಿಗೂ ನಮಸ್ಕಾರ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತದೆ. ಪ್ರಾರ್ಥನೆ ಮಾಡುವವರು ಹೆಸರಾಂತ ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಹಾಗೂ ವಕೀಲರಾದ ಪಂಪಾಪತಿ ಗದ್ದಿ. ಹಲೋ ಹಲೋ. ತನು ಮನಧನವೆಂಬ ಕನ್ನಡಿಯ ನೋಡಯ್ಯ, ತನು ಮನಧನವೆಂಬ ಕನ್ನಡಿಯ ನೋಡಯ್ಯ. ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ. ತನು ಮನಧನವೆಂಬ ಕನ್ನಡಿಯ ನೋಡಯ್ಯ, ತನು ಮನಧನವೆಂಬ ಕನ್ನಡಿಯ ನೋಡಯ್ಯ. ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ. ತನು ಮನಧನವೆಂಬ ಕನ್ನಡಿಯ ನೋಡಯ್ಯ, ತನು ಮನಧನವೆಂಬ ಕನ್ನಡಿಯ ನೋಡಯ್ಯ. ಬರಿಯ ಭ್ರಮೆಯ ಮಾತು ಕೇಳಯ್ಯ,
ಬರಿಯ ಭ್ರಮೆಯ ಮಾತು ಕೇಳಯ್ಯ. ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಭ್ರಮೆಯೊಳಗೆ ಗುರು ನಿಮ್ಮ ಚರಣ. ಬಿಡೆನಾ ಕೂಡಲ ಸಂಗಮ ದೇವ, ಬಿಡೆನಾ ಕೂಡಲ ಸಂಗಮ ದೇವ. ತನು ಮನ ಧನವೆಂಬ ಕನ್ನಡಿಯ ನೋಡಯ್ಯ, ತನು ಮನ ಧನವೆಂಬ ಕನ್ನಡಿಯ ನೋಡಯ್ಯ. ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ. ತನು ಮನ ಧನವೆಂಬ, ತನು ಮನ ಧನವೆಂಬ, ತನು ಮನ ಧನವೆಂಬ ಕನ್ನಡಿಯ ನೋಡಯ್ಯ. ಧನ್ಯವಾದಗಳು. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿ. ನ್ಯಾಯಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಶುಕ್ರವಾರವೆಂದು ಸೂರ್ಯಾಸ್ತಮದ ಸಮಯ ಹತ್ತಿರವಾಗುತ್ತಿದೆ. 71 ಸಂವತ್ಸರಗಳ ಹಿಂದೆ 5/9/1951 ಉದಯಿಸಿದ ನ್ಯಾಯಸೂರ್ಯ ಅಸ್ತಂಗತವಾದದ್ದು 3/3/23 ಶುಕ್ರವಾರದಂದು. ನ್ಯಾಯೇಂದ್ರ ಶೈಲೇಂದ್ರನಿಗೆ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ಶ್ರದ್ಧಾಂಜಲಿ ಸಮರ್ಪಿಸಲು ಸೇರಿರುವ ಸಂಜೆಯ ಸಮಯವಿದು. ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲು ವೇದಿಕೆ ಮೇಲೆ ಸಪ್ತ ನ್ಯಾಯ ಋಷಿಗಳ ಕೂಟ. ಒಬ್ಬರು ಹೊರಗಡೆ ಒಯ್ದಾರೆ, ಬರ್ತಾರೆ. ವೇದಿಕೆ ಮುಂದೆ ಮೌನ ಶ್ರದ್ಧಾಂಜಲಿ ಅರ್ಪಿಸಲು ನ್ಯಾಯ ನಕ್ಷತ್ರಗಳ ಕೂಟ. ಶ್ರದ್ಧಾಂಜಲಿ ಸಲ್ಲಿಸಲು ನೆರೆದಿರುವ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳನ್ನು ನೋಡಿದರೆ ಅವರ ಜನಪ್ರಿಯತೆ, ನಿಮ್ಮೆಲ್ಲರ ಆದರ, ಅಭಿಮಾನ, ಗೌರವಗಳಿಗೆ ಶೈಲೇಂದ್ರ ಕುಮಾರ್ ಪಾತ್ರರಾಗಿದ್ದರು ಎನ್ನುವುದಕ್ಕೆ ಸಾಕ್ಷಿ. ಇದಕ್ಕೂ ಮಿಗಿಲಾಗಿ Honorable Justice S. Rajendra Babu, former Chief Justice of India, and Honorable Justice Ravindran are with us for ಶ್ರದ್ಧಾಂಜಲಿ ಅಟೆಂಡ್ ಮಾಡ್ತಾ ಇದ್ದೀರಿ ಅಂದರೆ. ಸಾಮಾನ್ಯವಾಗಿ ನ್ಯಾಯಮೂರ್ತಿಗಳಿಗೆ ಸನ್ಮಾನ ಸಮಾರಂಭಗಳೇ ಹೆಚ್ಚು. ಬಹುಶಃ ಸಾರ್ವಜನಿಕವಾಗಿ ನ್ಯಾಯಮೂರ್ತಿಯೊಬ್ಬನಿಗೆ ಶ್ರದ್ಧಾಂಜಲಿ ಅರ್ಪಿಸಲು ದೊಡ್ಡ ಮಟ್ಟದ ಸಮಾರಂಭ ನಡೆಯುತ್ತಿರುವುದು ಭಾಳ ಶ್ಲಾಘನೀಯ. ನ್ಯಾಯ ಬತ್ತಿ ಹೋಗದ ಜೀವನದಿಯಂತೆ ನ್ಯಾಯದೇವತೆಯ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವ ನ್ಯಾಯಮೂರ್ತಿಗಳಿಗೆ ನ್ಯಾಯರಂಗದವರು ಶ್ರದ್ಧಾಂಜಲಿ ಸಲ್ಲಿಸುವುದು ಸಂಪ್ರದಾಯವಾಗಬೇಕು ಎನ್ನುವುದು ನನ್ನ ಅಭಿಲಾಷೆ. ನ್ಯಾಯಬಂಧುಗಳೇ, ನಿಮ್ಮೆಲ್ಲರನ್ನೂ ಗೌರವದಿಂದ ವಂದಿಸಿ ಸ್ವಾಗತಿಸುತ್ತೇನೆ. ವಿಶೇಷವಾಗಿ ಆಗಮಿಸಿರುವ ದಿವಂಗತರ ಬಾಳ ಸಂಗಾತಿ ಶ್ರೀಮತಿ ವೀಣಾ ಎಸ್ ಕುಮಾರ್, ಅವರುಗಳ 2 ಪುತ್ರ ರತ್ನಗಳು, ಅವರುಗಳ ಬಂಧು ಮಿತ್ರರೆಲ್ಲರಿಗೂ ನನ್ನ ಗೌರವಪೂರ್ವವಾದ ಸ್ವಾಗತ. ಶೈಲೇಂದ್ರ ಕುಮಾರ್ ಇಲ್ಲದ ಅವರ ಜೀವನದಲ್ಲಿ ಉತ್ಸಾಹ ಕುಗ್ಗದಿರಲು ಅವರಿಗೆ ಅಭಯ ನೀಡುವಂತೆ ಶ್ರದ್ಧಾಂಜಲಿ ಮೂಡಿ ಬರಲಿ. ನಾನು ಸಭಾಂಗಣಕ್ಕೆ ಬಂದ ಕೂಡಲೇ ನನ್ನ ಕಣ್ಣಿಗೆ ಕಂಡದ್ದು ವೇದಿಕೆ ಮೇಲಿರುವ ಬ್ಯಾನರ್ನಲ್ಲಿರುವ ಬರಹಗಳು. ಭಾವಪೂರ್ಣ ಶ್ರದ್ಧಾಂಜಲಿ ಎಂದು ಬರೆಯಲಾಗಿದೆ ಶೀರ್ಷಿಕೆ. ಅದಕ್ಕೂ ಮಿಗಿಲಾಗಿ 2 ಸಾಲುಗಳ ದ್ವಿಪದಿ ನನ್ನ ಗಮನ ಸೆಳೆಯಿತು. ನಿಮ್ಮ ಗಮನವನ್ನು ಸೆಳೆದಿರುತ್ತದೆ. ನ್ಯಾಯಾಲಯದ ಘನತೆ ಗೌರವ ಹೆಚ್ಚಿಸಿದ ನ್ಯಾಯಾಧೀಶ, ನ್ಯಾಯಾಂಗದ ಘನತೆ ಗೌರವಗಳ ಹೆಚ್ಚಿದ ಕೀರ್ತಿಶೇಷ, ಸತ್ಯಕ್ಕೆ ಜಯ ಎನ್ನುವುದು ನ್ಯಾಯಲೋಕದ ತಾರಕ ಮಂತ್ರ. ಬಹುಶಃ ಅದುವೇ ಗಾಯತ್ರಿ ಮಂತ್ರ. ಇನ್ಫ್ಯಾಕ್ಟ್ ನನಗೆ ನೆನಪಿದೆ, ಸನ್ಮಾನ್ಯ ನ್ಯಾಯಮೂರ್ತಿ ರವೀಂದ್ರ ಅವರು ಬೆಂಚ್ ಮೇಲೆ ಬರೋಕ್ಕೂ ಮುಂಚೆ ಗಾಯತ್ರಿ ಮಂತ್ರ ಹೇಳ್ಕೊಂಡೇ ಬರ್ತಾಯಿದ್ರು. ಆ 2 ಸಾಲುಗಳ ರಚಿಸಿದವನಿಗೆ ನನ್ನ ಧನ್ಯವಾದ, ಅಭಿನಂದನೆಗಳು. ಬಹುಶಃ ಆ 2 ಸಾಲುಗಳು ಶೈಲೇಂದ್ರ ಕುಮಾರ್ ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತವೆ. ಶೈಲೇಂದ್ರ ಕುಮಾರ್ ಅವರದು ಸುಂದರ ಸ್ವರೂಪ, ಅಪರೂಪದ ವ್ಯಕ್ತಿತ್ವ, ನೇರ ನುಡಿಗಳ ನ್ಯಾಯ ನಡೆಯೇ ಅವರ ಆದರ್ಶ ತತ್ವ. ಅಂಜಲಿಲ್ಲ, ಅಳುಕಲಿಲ್ಲ, ಕಾರಣ ಮನದಲ್ಲಿ ನಂಜಿಲ್ಲ. ಅಂಜದ ಎದೆ ಅಡಗಿ ಹೋಯಿತಲ್ಲ, ನಗುಮುಖ ಕಾಣದಂತಾಯಿತಲ್ಲ. ವಿನಯಮೂರ್ತಿ ವಿಜಯೇಂದ್ರಯ್ಯ ಶೈಲೇಂದ್ರ ಕುಮಾರ್ ಜ್ಯೋತಿಯಾದ, ಮರೆಯಲಾಗದ ನೆನಪುಗಳನ್ನು ಕೊಟ್ಟು ಅಮರನಾದ ಅಮರನಾದ. ಅವರಿಗೆ ಬಹುಪ್ರಿಯವಾದ ವಚನ ಎಂದರೆ, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ.
ಬಹುಶಃ ಇದರ ಪಾಲನೆಯ ನ್ಯಾಯ ದೇವತೆಯನ್ನು ಒಲಿಸುವ ಪರಿ ಅಂತ ಕಾಣುತ್ತೆ. ಸರ್ವೇ ಜನೋ ಸುಖಿನೋ ಭವಂತು, ಅದರಲ್ಲಿ ಅಚಲವಾದ ನಂಬಿಕೆ ಇಟ್ಟವರು. ಕೊನೆಯ ದಿನಗಳು. ಗೌರವಾನ್ವಿತ ನ್ಯಾಯಮೂರ್ತಿ ಡಿ ವಿ ಶೈಲೇಂದ್ರ ಕುಮಾರ್ ಅವರು ವೇದಿಕೆಯನ್ನು ಅಲಂಕರಿಸಿದ ಕೊನೆಯ ಸಮಾರಂಭ 7/2/23ರಂದು ಹೆಸರಾಂತ ಹಿಂದೂಸ್ತಾನಿ ಕಲಾವಿದ ಹಾಗೂ ವಕೀಲರಾದ ಪಂಪಾಪತಿ ಗದ್ದಿಯವರು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಂಗೀತೋತ್ಸವ ಸನ್ಮಾನ್ಯ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಉದ್ಘಾಟನೆ ಮಾಡಿ ಅವರೊಡನೆ ವೇದಿಕೆಯನ್ನು ಅಲಂಕರಿಸಿ ತಾನು ದೀಪ ಬೆಳಗುವ ಬಿಟ್ಟು ಶೈಲೇಂದ್ರ ಕುಮಾರ್ ಅವರನ್ನೇ ದೀಪ ಬೆಳಗುವಂತೆ ಮಾಡಿದ್ದು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು. ನ್ಯಾಯಮೂರ್ತಿಗಳು ಉಲ್ಲಾಸದಿಂದ ಉತ್ಸಾಹದಿಂದ ಸಂಗೀತವನ್ನು ಆರಾಧಿಸಿದ ಸುಂದರ ಸಮಯವದು. ಅವೆಲ್ಲ ಇನ್ನು ನೆನಪುಗಳು ಮಾತ್ರ. ಅದಾದ ಮೇಲೆ 26/2/23 ಭಾನುವಾರ 2 ಸಮಾರಂಭಗಳಲ್ಲಿ ಪಾಲ್ಗೊಂಡಿದ್ದರು. ಮೊದಲು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕೋ ಚನ್ನಬಸಪ್ಪ ಅವರ ಶತಮಾನೋತ್ಸವ ಸಮಾರಂಭ. ನಾನು, ಸನ್ಮಾನ್ಯ ನ್ಯಾಯಮೂರ್ತಿ ಪತ್ರೆ ಬಸವನಗೌಡರು, ಸನ್ಮಾನ್ಯ ನ್ಯಾಯಮೂರ್ತಿ ಸುಜಾತ, ಸನ್ಮಾನ್ಯ ನ್ಯಾಯಮೂರ್ತಿ ಗೋಪಾಲಗೌಡ ಅವರು ಭಾಗವಹಿಸಿ ಅವರೊಡನೆ ಲವಲವಿಕೆಯ ಮಾತುಗಳು, ಸಂತಸದಿಂದ ಕಳೆದ ಸಮಯವದು. ನಂತರ ಅವರು ಹಿರಿಯ ನ್ಯಾಯಮೂರ್ತಿ ಕೆ ಎ ಸ್ವಾಮಿಯವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. ಹಿರಿಯ ನ್ಯಾಯಮೂರ್ತಿಯೊಬ್ಬನಿಗೆ ಶ್ರದ್ಧಾಂಜಲಿ ಅರ್ಪಿಸಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸನ್ನಿವೇಶ ಬಹು ಶೀಘ್ರದಲ್ಲೇ ಬಂದದ್ದು ನಮ್ಮ ದೌರ್ಭಾಗ್ಯ. ಅದಾದ 5 ದಿನಗಳಲ್ಲಿ ಅವರಿಗೆ ಜಗತ್ತಿಗೆ ತಿಲಾಂಜಲಿ ನೀಡಿದ್ದು ನಮಗೆ ಅರ್ಥವಾಗದ, ಅರಗಿಸಿಕೊಳ್ಳಲಾಗದ ವಿಷಯ. ಎಲ್ಲ ವಿಧಿಯಾಟ. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳಿದಂತೆ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನಕು ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿದು ಮಂಕುತಿಮ್ಮ. ಇನ್ನೊಂದು ಕಗ್ಗ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ, ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ 3 ಆಯಿತು ಹೊರಡನೆ ತೆರಳಿದೊಡನೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ದೇಹ ಮತ್ತು ಜೀವಗಳ ಬಗ್ಗೆ ಮಂಡೋಕಪನಿಷತ್ತಿನ ಒಂದು ಶ್ಲೋಕ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವಸ್ಸನಾತನಃ, ದೇಹ ಶಿವಾಲಯ ಸಾಕ್ಷಾತ್ ತತ್ತಾಸ್ತೆ ಪರಮಶಿವಂ. ಅಂದರೆ ದೇಹವು ದೇವಾಲಯವೆಂದು, ಅನಾದಿ ಜೀವನು ದೇವನೆಂದೂ ಹೇಳಲಾಗಿದೆ. ಆ ದೇವಾಲಯದಲ್ಲಿ ಪ್ರತ್ಯಕ್ಷ ಪರಮಾತ್ಮನೇ ಇರುತ್ತಾನೆ. ಶರೀರವೆಂಬ ಶಿವಪರುವು ರಕ್ತ, ಮಜ್ಜ, ಮಾಂಸಾದಿ ಸಪ್ತಧಾತುಗಳಿಂದ ರಚಿಸಲ್ಪಟ್ಟಿದೆ. ಅಲ್ಲಿ ಹೃದಯ ಕಮಲವೆಂಬ ರಾಜಮಂದಿರವಿದೆ. ಅಲ್ಲೊಂದು ಸೂಕ್ಷ್ಮಾಕಾಶವಿದೆ. ಆಕಾಶವೆಂದರೆ ಚಿಚ್ಚಕ್ತಿ ರೂಪ, ಶಿವ ಸಾಮರಸ್ಯ ಶಕ್ತಿ. ಇಂಥ ಪರಮನ ಸ್ವರೂಪವನ್ನು ತಿಳಿದವರಿಗೆ ಭವದ ತಾಪವಿಲ್ಲ, ಸಾವಿನ ಭಯವಿಲ್ಲ. ಆತನು ಶಾಂತನಾಗಿ ಆನಂದ ಹಾಗೂ ಜ್ಞಾನ ಸ್ವರೂಪನಾಗಿ ಇಹಲೋಕದಲ್ಲಿ ಇರತನಕ ಇದ್ದು ಪರಲೋಕಕ್ಕೆ ತೆರಳುತ್ತಾನೆ. ಮಹಾಭಾರತದಲ್ಲಿ ಇನ್ನೇನು ಕಲಿಯುಗ ಪ್ರಾರಂಭವಾಗಬೇಕು ಅನ್ನುವ ಸಂದರ್ಭದಲ್ಲಿ ಶ್ರೀಕೃಷ್ಣನ ಅವತಾರ ಮುಗಿಯುವ ದಿನಗಳು, ಶ್ರೀಕೃಷ್ಣ ಬೇಡನೊಬ್ಬನ ಬಾಣಕ್ಕೆ ಬಲಿಯಾದ. ಆದರೆ ಶೈಲೇಂದ್ರ ಕುಮಾರ್ ಅವರು ಕಲಿಯುಗದ ಬೇಡರ ಬಾಣಕ್ಕೋ ಶಸ್ತ್ರಾಸ್ತ್ರಕ್ಕೂ ಬಲಿಯಾಗಲಿಲ್ಲ. ಸಹಜವಾದ ಸಾವು. ಶಿವನ ಪಾದ ಸೇರಿದವರು ಡಿ ವಿ ಶೈಲೇಂದ್ರ ಕುಮಾರ್. ಶಾಂತ ಚಿತ್ತದಿಂದ ಆನಂದದಿಂದ ಸಾವನ್ನು ಸ್ವೀಕರಿಸಿದರು. ಕೊರಗಲಿಲ್ಲ, ನರಳಲಿಲ್ಲ. ಶ್ರೀಕಾಲ ಭೈರವೇಶ್ವರನ ಅಂತಿಮ ಕರೆಯನ್ನು ಶಾಂತವಾಗಿ ಸ್ವೀಕರಿಸಿ ಶಿವೈಕ್ಯರಾದರು. ಎಂತಹ ಪುಣ್ಯ ಪುರುಷ ಶೈಲೇಂದ್ರ. ಪರಮಾತ್ಮನ ಪಂಚಭೂತಗಳಲ್ಲಿ ಅದೃಶ್ಯನಾಗಿ ತುಂಬಿದ್ದಾನೆ. ಸಮಯ ಮುಗಿದ ನಂತರ ಅದೃಶ್ಯನಾಗುತ್ತಾನೆ. ಅದನ್ನೇ ನಾವು ಇವೆಲ್ಲವನ್ನೂ ಬಸವಾದಿ ಶರಣರಾದ ಶ್ರೀ ಸಿದ್ದರಾಮೇಶ್ವರರು ಒಂದೇ ವಚನದಲ್ಲಿ ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ಮರದೊಳಗೆ ಮಂದಾಗ್ನಿಯನ್ನು ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವನ್ನು ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ನಾರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಬಗೆಗೆ ಬೆರಗಾದನಯ್ಯ ರಾಮನಾಥ. ಶೈಲೇಂದ್ರ ಕುಮಾರ್ ಎನ್ನುವ ಜೀವ ಜ್ಯೋತಿ 71 ವರ್ಷಗಳು ಬೆಳಗಿ ಪರಂಜ್ಯೋತಿಯಲ್ಲಿ ಲೀನವಾಗಿದೆ. ಆ ಜ್ಯೋತಿಯನ್ನು ಬೆಳಗೋಣ. ಜ್ಯೋತಿ ಬೆಳಗುವವರು ಗೌರವಾನ್ವಿತ ನ್ಯಾಯ ಋಷಿಗಳ ತಂಡ. ಜ್ಯೋತಿ ಬೆಳಗಿ ಶ್ರದ್ಧಾಂಜಲಿ ಸಲ್ಲಿಸಲು ನಂತರ ಪುಷ್ಪನಮನ. ಎಲ್ಲರಿಂದಲೂ ಪುಷ್ಪನಮನ.
ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂತಹ ಸಮಯವಿದು. ವೇದಿಕೆಯ ಮುಂದಿರುವ ಎಲ್ಲ ಗಣ್ಯರು ಪುಷ್ಪನಮನ ಸಲ್ಲಿಸಲು ಬಯಸುವವರು ಈಗ ಪುಷ್ಪನಮನ ಸಲ್ಲಿಸಲು. ಕಳೆದುಕೊಂಡಿದ್ದೇವೆ ನಾವು. 3/3/23 ನ್ಯಾಯಮೂರ್ತಿ ಶೈಲೇಂದ್ರ ಕುಮಾರ್ ಅವರು ಶಿವೈಕ್ಯರಾದರೆ 9/3/23 ಇನ್ನೊಬ್ಬ ಪ್ರತಿಭಾನ್ವಿತ ಸೀನಿಯರ್ ಅಡ್ವೊಕೇಟ್ ಆದ DN ನಂಜುಂಡ ರೆಡ್ಡಿ ಅವರು ಗೋವಿಂದನ ಪಾದ ಸೇರಿದ್ದಾರೆ. ಅವರಿಬ್ಬರಿಗೂ ನಾವೆಲ್ಲರೂ 1 ನಿಮಿಷಗಳ ಮೌನ ಸಲ್ಲಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಕೂತ್ಕೊಳ್ಳಿ. ದಯಮಾಡಿ ಕುಳಿತುಕೊಳ್ಳಿ. ಧನ್ಯವಾದಗಳು. ಶೈಲೇಂದ್ರ ಕುಮಾರ್ ಹೃದಯ ಬಡಿತ ನಿಂತ ಮೇಲೂ ಅವರಿಗೆ ಮಿಡಿಯುವ ಹೃದಯ ಕಮಲಗಳು ಇಲ್ಲಿವೆ. ತುಡಿತ ನಿಮ್ಮ ಮನದಲ್ಲಿದೆ. ಸಜ್ಜನನ ಸಂಘದಲ್ಲಿ ಅವನ ಸ್ನೇಹ ಮಿಲನದಲ್ಲಿ ಸವಿಯುಂಡ ದಿನಗಳು ಸದಾ ಸುಳಿದಾಡುವ ನೆನಪುಗಳಾಗಿ ಉಳಿಯಬಹುದು ಸಹೃದಯರ ಮನದಲ್ಲಿ. ನಿಮ್ಮ ಹೃದಯ ಮಂದಿರದಲ್ಲಿ ಅವರಿಗೆ ಎಲ್ಲೋ ಒಂದು ಸ್ಥಾನವಿದೆ. ಅವರಿಗೆ ಭಾವನೆಗಳೊಡನೆ ಪುಷ್ಪ ಸಲ್ಲಿಸಿ ಮೌನದಿ ಶ್ರದ್ಧಾಂಜಲಿ ಸಲ್ಲಿಸಿದ ಎಲ್ಲರಿಗೂ ನನ್ನ ಹೃದಯದ ಆಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. We are also very grateful to Honorable Chief Justice of Karnataka High Court and his companion judges for the excellent reference held on 21st March 2023 for Justice Shailendra Kumar and pray for his soul to rest in peace. ಇನ್ನು ನುಡಿನಮನದ ಪ್ರಾರಂಭ. ನನ್ನ ನುಡಿನಮನ. ನೊಂದವನು ನಾನು, ಕಣ್ಣೀರ ಕಡಲಲ್ಲಿ ಮಿಂದವನು, ಏನ ನುಡಿಯಲಿ, ವೇದಿಕೆಯ ಮೇಲಿಗರು ಅರ್ಪಿಸುವರು ಭಾವ ಶ್ರದ್ಧಾಂಜಲಿ. ಶ್ರದ್ಧಾಂಜಲಿಗೆ ನನ್ನ ಮುನ್ನುಡಿ ಭಾವೇದ್ಭೋಗದ ನುಡಿ. ಅಗಲಿದ ಆತ್ಮಕ್ಕೆ ಶಾಂತಿ ಕೋರುವುದು ಭಾವನುಡಿ. ಹಸ್ತಂಗತವಾದ ದಿನದಂದು ಅರ್ಪಿಸಿದುವು ಕಣ್ಣೀರ ಅಂಜಲಿ. ಅಭಿಮಾನದಿ ಗೌರವದಿ ಸಮರ್ಪಿಸುವೆವು ಇಂದು. ಪ್ರಕೃತಿಯ ನೇಮದಲ್ಲಿ ಸೇರಿಗನು ಶ್ರೀ ಕಾಲಭೈರವನ ಸನ್ನಿಧಿ. ಶಿವನೇ ದಯಪಾಲಿಸುವವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ.
ಆತ್ಮೀಯ ಗೆಳೆಯನ 41 ವರ್ಷಗಳ ಒಡನಾಟದ 106 ನೆನಪುಗಳು. ನನ್ನ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಮಯವಿಲ್ಲ. ಇದು ಸೂಕ್ತವಾದ ಸಮಯವೂ ಇಲ್ಲ. ಎಲ್ಲರಿಗೂ ಸಂಯಮವೂ ಇರುವುದಿಲ್ಲ. ಭಾವಗಳಿಗೆ ಅಭಾವವಿಲ್ಲ. ಭಾವಪೂರ್ಣ ಶ್ರದ್ಧಾಂಜಲಿ ವೇದಿಕೆ ಮೇಲಿಗರು, ಸಪ್ತ ನ್ಯಾಯ ಋಷಿಗಳು, ಅವರೆಲ್ಲರಿಗೂ ಭಾವ ನುಡಿಗಳ ಶ್ರದ್ಧಾಂಜಲಿಯೊಡನೆ ನಿಮ್ಮೆಲ್ಲರದೂ ಮೌನ ನುಡಿಗಳ ಶ್ರದ್ಧಾಂಜಲಿ. ಮೊದಲಿಗೆ ಅವರ ಆತ್ಮೀಯ ಗೆಳೆಯ ಸನ್ಮಾನ್ಯ ಸೀನಿಯರ್ ಅಡ್ವೊಕೇಟ್ ಶ್ರೀ ಉದಯ ಹೊಳ್ಳ ಅವರದು ಸ್ನೇಹ ನುಡಿ. Honorable judges, past and present, my dear friends and colleagues, Srimati Shailendra Kumar and his family members, ladies and gentlemen. My association with Sri Shailendra Kumar has been from the days of college. We were both classmates in National College under the aegis of Dr. Narsimhaya, who was a Gandhian. We have attended social service camps together. Those nostalgic memories always comes to my mind. He has always been the same. As a student, as a lawyer, as a judge, there was no change in him. It is said that a change is needed when a person is not complete in himself. Shailendra Kumar was a person who was absolutely sure of himself. His father was a Gandhian. His mentor was Dr. Narsimhaya, who was a Gandhian. I have seen Shailendra Kumar in the hostel washing his own clothes. As a lawyer, he started his practice in Madras under the most eminent of Sri Parasaran, then shifted to Bangalore. He has been with us, he was with us for 30 years before becoming a judge. After becoming a judge, there was no change in him. Anybody who met him outside, because on the dais it was different. We all know that. There was a change, personality sitting there because he was a judge there to decide the case law as per his conscience without even batting an eyelid. I can say that, and I'm sure every one of us who has been with him and who has appeared before him would agree with me. Even if his father came before him, the judgment would be the same. Whether the rawest of junior comes and argues before him as father, there would be no difference between the two. And that was Shailendra Kumar. It is said, judge must be absolutely unbiased, absolutely true to his conscience. His whole aim is to ensure that the ordinary litigant who comes before the court gets justice. And that Shailendra Kumar did with absolute conviction. And you couldn't get a better judge than him. Of course, everybody have their own idiosyncrasies. I have my own. I'm sure every one of you have your own. But with all that, he was the most loving of persons. Once outside hall, he was your best friend. He would talk to the rawest of juniors with great affection and love. In fact, after retirement, before retirement, as a judge, he couldn't come to Koshis. But after retirement, he was a regular in Koshis, was when he was a lawyer. Many of us enjoyed his company in Koshis, and I'm sure
We all would miss him when we go to Koshis, because it was his second home. First home was there where his wife was. Second home was Koshis. Of course, court was his third home. His father, I'm sure many of you youngsters would not have seen him. A very small, petite gentleman. Struggle, who was a freedom fighter, in absolute white clothes, a dhoti and a shirt made of khadi. And Shailendra followed that. He would always wear a khadi. That shows the absolute integrity and honesty of the person. Whether riches did not change him. As a lawyer, in the initial stages, we all go through the struggles. At that time, there was no change in him. As a prosperous lawyer, there was no change. No change. That is why I said he was a complete man in himself, even as a youngster in the college. A person of absolute integrity and honesty. And we would all miss him absolutely. Whenever any person met him, or whenever any person invited him for a wedding or a function, he would make the person sit with him, inquire about, if it was a marriage, he would inquire who his son is, who his would-be daughter-in-law would be, what are her parents doing. He would inquire about everything and make it a point to attend the function. That human touch, we would all miss it. And that was the man, as I said. Pompousness was not his fault. And in fact, pompousness should not be there in any human being. Humility it is said that arrogance is that of the dictator, and humility is the hallmark of greatness. And Justice Shailendra Kumar was an embodiment of humility, and therefore a great person, undoubtedly so. We would all miss him. I'm sure there are others who would be speaking on him. Therefore, I would now end my speech by saying that we will always miss him. He would always be in our heart, and I'm sure we would want more judges of his caliber in our High Court. Thank you very much. ಥ್ಯಾಂಕ್ ಯು ಉದಯ್. ಮುಂದೆ ಮೊದಲ ನುಡಿಗಳ ಮಾಂತ್ರಿಕನೆಂದೇ ಹೆಸರಾದ ಸೀನಿಯರ್ ಅಡ್ವೊಕೇಟ್ ಎಸ್.ಎನ್. ಮೂರ್ತಿ ಈಗ ಮೊದಲ ನುಡಿಗಳನ್ನು ಹೇಳ್ತಾರೆ. ಇವರು ಎಸ್.ಎನ್. ಮೂರ್ತಿ ಶೈಲೇಂದ್ರ ಕುಮಾರ್ ಅವರಿಗೆ ಹೋಗೋ ಬಾರ ಫ್ರೆಂಡ್. Good evening to all guests of the dais. Speaking about one of my very good friends who is no more with me, I have one or two instances just to share with you. My impression about Shailendra Kumar was the simplest of the person. He never, in fact on the day he took oath as a judge, he told, why are you using the word lordship? There are no lordships or ladyships here. They are all, you can use the word honor or Mr. And that made waves in the Supreme Court also, at the lunchtime. He always used to say, every Vijayadashmi he would get certain things to eat and coffee from MTR. All of us were supposed to go and sit at his house, have something to eat from MTR and coffee. A very lovely, loving personality. Once I went to Dharwad. In the flight were 7 judges, all of whom from Bangalore, all of whom constituted the judges at the Dharwad bench. Shailendra Kumar was there, his missus was also there.
I had a matter before him and I had another matter before Justice late Manjunath and Justice Nagmohan Das. I went to his court, very third matter on Provident Fund. Argued for 5-10 minutes, 15 minutes, I thought that was sufficient. He was not convinced. Another 15 minutes, not convinced. Then I said, Milord, I'm tired of talking and teaching labor laws to judges in labor courts. I have done it for so long, almost 4 decades. Then he kept his paper like this and said, what else are you doing now? Such a straightforward, straight talk. How many judges would do that? ಏನು ಹೇಳ್ತಾರೋ ಹೇಳೋಗಿ ಆಮೇಲೆ ಪುಸ್ತಕ ನೋಡೋಣ ಅಂತಾರೆ ಹೊತ್ತು ಅದೇನು ಹೇಳಪ್ಪ ಅಂತ ಹೇಳೋದಿಲ್ಲ. ಇವ್ರಿಗೆ ಆ ಒಂದು ಗುಣ ಇತ್ತು. ನಂಗೆ ಗೊತ್ತಿಲ್ಲಪ್ಪ ನಿಧಾನಕ್ಕೆ ಹೇಳು. At about after 1 hour he dismissed my petition at the stage of admission. That was a fairly good petition I had filed for Times of India. Then I went to division bench, which was the next court. Another matter too. Someone comes with a chit and tells me, ಸಾಹೇಬರು ನಿಮ್ಮನ್ನು 1:30 ಹೋಗಿ ನೋಡಕ್ಕೆ ಹೇಳಿದ್ದಾರೆ ಅಂತ. 1 ಗಂಟೆ ಆರ್ಗ್ಯೂ ಮಾಡಿ ಹೊಡೆದಾಕ್ಬಿಟ್ಟು ಕರಿಯೋದು ಬೇರೆ ಚೇಂಬರ್ಸ್ಗೆ ಅಂತ. ಐ ವಾಸ್ ಇನ್ ಆನ್ ಆಂಗ್ರಿ ಮೂಡ್. ನೀವು ಹೋಗಯ್ಯ ನೀನು ಇನ್ನೊಂದು ಕೇಸ್ ಇದೆ ಅಂತ. ಸೊ ದ ಮೆಸೇಜ್ ವೆಂಟ್ ಟು ಹಿಮ್. Then I had a good order before the division bench. I was in a better mood. ಇನ್ನೊಬ್ಬರು ಬಂದರು, ಸಾಹೇಬ್ ಹೇಳಿದ್ದಾರೆ ಹೋಗ್ಲೇಬೇಕಂತೆ ಅಂತ. Such a simple man. I went to his chambers. He said, ಮೂರ್ತಿ 1:30 ಆಯಿತು, ಕಾಫಿ ಟೈಮಲ್ಲಿ ಆಗೋಗಿದೆ, ಊಟಕ್ಕೆ ಹೋಗೋಣ ಬಾ ಅಂತ. ಅಲ್ಲಿ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇದೆಯಲ್ಲ ಊಟ. ನೀವು ಜಡ್ಜಸ್ ಜೊತೆ ನಾವು ಊಟ ಮಾಡೋಕ್ಕಾಗತ್ತೇನೆ? ನೀವೆಲ್ಲ ಜಡ್ಜಸ್, ನಾವು ಬರೀ ಲಾಯರ್ಗಳು. ಇಲ್ಲ ಮೈ ವೈಫ್ ಸೀನ್, ನನ್ನ ಹೆಂಡತಿ ನೋಡ್ಬಿಟ್ಟಿದೆ, ಸಾರು ಮಾಡಿದರೆ ನಿಮಗೆ ಇಷ್ಟ ಆಗುವಂಥದ್ದು, ಮನೆಗೆ ಬರ್ಬೇಕು. ಸಚ್ ಎ ಸಿಂಪಲ್ ಮ್ಯಾನ್ ಹೂ ಹ್ಯಾಡ್ ನಥಿಂಗ್ ಇನ್ ಹಿಸ್ ಹಾರ್ಟ್. ಇದೇ ತರ ಅವರು ಎಲ್ಲಿ ಹೋದ್ರು ಅಷ್ಟೇ ಕೋಶಿಸಿ ಬಂದ್ಬಿಡೋದು. ಅವ್ರು ಹೇಳ್ದಂಗೆ ಅವರು ಇವರೇ ಮಹಾಪುರುಷರು, ಇವರು ಹಿರೇಮಠರು, ಶೈಲೇಂದ್ರ ಕುಮಾರು, ಇನ್ನ ಒಬ್ಬಿಬ್ರು ಇದ್ರು ನಿಮ್ ಜೊತೆ ಒಪ್ಪಲ್ಲಿ ಅಶ್ವತ್ಥ. My office is just two. Those days my office was 3 buildings from Koshis. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋದು. ಅಲ್ಲಿಂದ ಒಂದು ಫೋನ್ ಹೊಡಿಯೋದು, ನಾವು ಬಂದಿದ್ದೀವಿ, ಇನ್ನ ಆರ್ಡರ್ ಮಾಡಿಲ್ಲ, ನೀನು ಬರುವವರೆಗೂ ಆರ್ಡರ್ ಮಾಡಲ್ಲ. ಕ್ಲೈಂಟ್ಸ್ ಇದ್ದಾರಪ್ಪ, ಆರ್ಡರ್ ಮಾಡು, ಬರ್ತೀನಿ. ಒಂದು 5 ನಿಮಿಷ ಇನ್ನೊಂದು ಫೋನ್ ಬರುತ್ತೆ, ನೀನು ನೋಡಪ್ಪ ನೀನು ಸಾಹುಕಾರ, ನಾಲ್ಕರಿಗೆ ಅಪಿಯರ್ ಆಗೋರೆಲ್ಲ ಸಾಹುಕಾರರು, ನೀ ಸಾಹುಕಾರ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಆರ್ಡರ್ ಮಾಡೋಕ್ಕೆ, ನೀನು ಗ್ಯಾರಂಟಿ ಹೇಗಿದೆ? ನೀನು ಟೆಲ್ ದ ಕ್ಲೈಂಟ್, ಇರಪ್ಪ ನನ್ನ ಫ್ರೆಂಡ್ ಬಿಡಲ್ಲ, ಅಂಟ್ಬಿಟ್ಟಿದ್ದಾನೆ, ಹೋಗ್ತೀನಿ, ನೀವು ಕೂತೀನಿ ಅರ್ಧ ಗಂಟೆ ಅಂತ ಹೇಳಿ ಹೋದೆ. We used to enjoy a lot in Koshis. Every Saraswati Puja in my office, before he became a judge, was attended by him. And after he retired, was attended by him. 3 months prior to the last Saraswati Puja took place, he was there for half a day. ಎಲ್ಲ ನಮ್ಮ ಆಫೀಸ್ನವ್ರಿಗೆಲ್ಲ ಬಹಳ ಖುಷಿ, ಸಾಹೇಬ್ ಬರ್ತಾರ, ಶೈಲೇಂದ್ರ ಕುಮಾರ್ ಸಾಹೇಬರು ಖಂಡಿತ ಬರ್ತಾರಪ್ಪ ಅಂತ ಯಾರನ್ನೂ ಕೇಳ್ತಿಲ್ಲ, ಅವರೊಬ್ಬರು ಕೇಳೋದು. ಸಚ್ ಎ ಸಿಂಪಲ್ ಟಾಕ್, ಸಚ್ ಎ ಸಿಂಪಲ್ ಮ್ಯಾನ್. ಮನಸ್ಸಿನಲ್ಲಿ ಏನು ಇಟ್ಕೊತಿರ್ಲಿಲ್ಲ. ನಿಮ್ ಸ್ನೇಹಿತ ಆರ್ಡರ್ ಕೊಡಲಿಲ್ಲ, ಕಳಿಸ್ಬಿಡ, ನನಗೆ ಹಾಗೆ ಕಲಿಸಿಬೇಕ, ನಿನ್ಗೆ ಅಂತ ಸುಮ್ಮನಿರು ಅಂತ ಹೇಳ್ತಾರೆ. I argued only 2 matters before him. Both were decided against me. So I decided ಇವ್ರ ಮುಂದೆ ಆರ್ಗ್ಯೂ ಮಾಡಿ ಸರಿ ಇಲ್ಲ, ಕಾಫಿ ಕುಡಿಯಕ್ಕೆ ಮಾತ್ರ ಸರಿ. Why I am saying all these things? ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಮನಸ್ಸಿನಲ್ಲಿ ಏನು ಇಟ್ಕೊಂಡಿದೆ, ಆ ಮಿನಿಟ್ ಕೋಪ ಬಂದಾಗ ಒಂದು ಮಾತು ಅಂದರೂ ಕೂಡ ನೆಕ್ಸ್ಟ್ not have it. How many judges may do like that? ನಮ್ಗೆ ಹೆದರಿಕೆ ಆಗುತ್ತೆ. ಏನಾದ್ರು ಜಡ್ಜಸ್ ಜೋರಾಗಿ ಮಾತಾಡ್ಬಿಟ್ರೆ ಆರ್ಟಿಕಲ್ 226 ಅವ್ರ ಕೈಲಿದೆ, ತೆಗೆದ್ಬಿಟ್ಟಿದೆ, ಎಂಟ್ರಿ ಮಾಡಿ ಕೊಡ್ಬೋದು, ನೋ ಎಂಟ್ರಿ ಮಾಡ್ರ ಬರೀಬೋದು. ಯಾಕಪ್ಪ ಜಡ್ಜಸ್ ಹತ್ರ ಅದೇ ಬರ, ಅವ್ರನ್ನೇ ಮೈಲಾಡ್ ಅನ್ಕೊಂಡೇ ಇರೋಣ ಅಂತವ. ಬಿಕಾಸ್ ಜಡ್ಜಸ್ ಹೂ inspire confidence in the advocate, not in the matter of subject matter, but that he is unbiased. He will deliver the correct judgment irrespective of how you behave on that.
ಒಂದು ಸಾರಿ ಅದು ಯಾವುದೋ ಒಂದು ಇದು ನಡೀತಿತ್ತು, ಲೋಕ ಅದಾಲತ್ತು. ಹೊಳ್ಳ ವಾಸ್ ದೇರ್ ವಿತ್ ಮೀ. ನಮ್ಮನ್ನು ಎಲ್ಲೆಲ್ಲೋ ಹಾಕಿದ್ರು, ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋದ್ವಿ ಅಲಾಂಗ್ ವಿತ್ ದ ಜಡ್ಜಸ್ ಹೈಕೋರ್ಟಲ್ಲಿ. ನಾವಿಲ್ಲಿ ನಿಂತಿದ್ದೀವಿ ಊಟ ಮಾಡೋಕ್ಕೆ, ಅಲ್ಲೊಂದು ಹಾಕಿದ್ದಾರೆ ಬುಫೆನ. ಈಸ್ ವಿತ್ ಮೀ. ನೋಡೋ ಹೊಳ್ಳ ಇದೆ, ನಾನು ಕರಿ ಅಂತ. ನಾನು ಕರಿಯಲ್ಲಪ್ಪ, ಇಲ್ಲಿ ಬರೀ ಜಡ್ಜಸ್ ಇದ್ದಾರೆ ಅಂತ. ಇಲ್ಲಿ ಬಾರೋ ಇಲ್ಲಿ ಬಾರೋ ಅಂದರೆ he was not worried about what others think. He was so ಫ್ರೆಂಡು, ಇಂಟಿಮೇಟು. ಅದು ಏನಾಗ್ಬೋದು, ಬೇರೆಯವ್ರು ಏನು ತಿಳ್ಕೊತಾರೆ, ಏನಪ್ಪ ಫ್ರೆಂಡು, ಏನೋ ಆರ್ಡರ್ ಕೊಟ್ಬಿಡ್ತೀವಿ, ಯಾವುದು ಗೊತ್ತಿರಲಿಲ್ಲ. ಬಿಕಾಸ್ he was ಸ್ಟ್ರೈಟ್ ಫಾರ್ವರ್ಡ್, ಪ್ಯೂರ್ ಪರ್ಸನಾಲಿಟಿ. ಮನಸ್ಸಿನಲ್ಲಿ ಏನು ಇಟ್ಕೊತಿರ್ಲಿಲ್ಲ, ಯಾರ ಮೇಲೂ ದ್ವೇಷ ಮಾಡ್ತಿರ್ಲಿಲ್ಲ. ಬಂದರೆ ಬಹಳ ಕಂಫರ್ಟಬಲ್ ಆಗಿ he used to enjoy every function of his house I have attended, and every function he has come without missing, because he always felt ನಾವು ಒಂದು ಥರ ಪರ್ಸನಾಲಿಟೀಸು, ಫ್ರೆಂಡ್ಸು ಆದಮೇಲೆ ಒಬ್ಬೊಬ್ರು we should go together hand in hand. Today, frankly, when I go to Koshi's, I always miss him. ಎಷ್ಟೋ ಸಾರಿ ಹೋಗಿ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಕರ್ಕೊಂಡು ಕೋಶಿಸ್ಗೆ ಹೋಗಿ ಆಫ್ಟರ್ ರಿಟೈರ್ಮೆಂಟ್, ಆಮೇಲೆ ವಾಪಸ್ ಬಿಟ್ಟು ನಾನು ಎಷ್ಟೋ ಸಾರಿ ಕೋರ್ಟ್ ಹೋಗಿದ್ದೀನಿ. He used to love Koshi so much, friendship so much, and all that. To respect, honor the friends. Such a personality I miss. I strongly feel it is very difficult to get such a friend. One must be privileged to have such a friend, and I had that privilege, and thanks to God. I pray God to ensure that his soul rests in peace, and maybe over a period of time get over all these initial difficulties. Between Shailendra and me, there are only 3 months age difference, so the friendship was also quite good in that sense. ಚೆನ್ನಾಗಿತ್ತು, ಎಂಜಾಯ್. ಈಗ ದೇವದಾಸ್ ಅವರೆಲ್ಲ ಭಾಳ ಎಮೋಷನಲ್ ಆಗಿ ಇದಾಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನೇನಿದ್ರು ಹೇಗಿದ್ದ ಮನುಷ್ಯ ಅನ್ನೋದು ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ಹಿಯರಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಿತನುಡಿಗಳು, ಹಿತನುಡಿಗಳು. ಆ ಕೀರ್ತಿಗೆ ಪಾತ್ರರಾದ ಹಿರಿಯ ನ್ಯಾಯಮೂರ್ತಿ ಗೌರವಾನ್ವಿತ ಎನ್ ಕುಮಾರ್ ಭಾವಪೂರಿತವಾದ ನುಡಿಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ. ಎಲ್ಲರಿಗೂ ನಮಸ್ಕಾರ. ಶೈಲೇಂದ್ರ ಕುಮಾರ್ ನನ್ನ ಸ್ನೇಹಿತ ಅಂತ ಹೇಳೋಕ್ಕಾಗಲ್ಲ. ನಾವು ಅವರು ಒಡನಾಟ ಇತ್ತು. ಯಾಕೆಂದರೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ನಾನು ಟ್ರಯಲ್ ಕೋರ್ಟ್ ಲಾಯರು. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಐ ಥಿಂಕ್ 1990 ಅಂತ ಕಾಣುತ್ತೆ. ಒಂದು ಸಂಡೇ ನಮ್ಮ ಆಫೀಸಿಗೆ ಬಂದರು. ನಮ್ಮ ಆಫೀಸ್ ಪಕ್ಕದಲ್ಲೇ ಎಲ್ಲೋ ಇತ್ತು ಅವ್ರ ಆಫೀಸು. ಏನು ರೀ ಸ್ವಾಮಿ, ಭಾಳ ಅಪರೂಪಕ್ಕೆ ಬಂದುಬಿಟ್ರೆ ಆಫೀಸು ಅಂತಂದು. ಇದೆಲ್ಲ ಸ್ವಲ್ಪ ಮಾತಾಡಬೇಕಿತ್ತು. ಏನಪ್ಪ ಮಾತು ಅಂತಂದೆ. ಈಗ ನೋಡಿ, ಬಾರ್ ಸರಿಯಾಗಿಲ್ಲ, ಬಾರ್ ಕೌನ್ಸಿಲ್ಗೆ ಸರಿಯಾಗಿರೋ ಜನ ಎಲೆಕ್ಟ್ ಆಗ್ತಾ ಇಲ್ಲ. ಅದರಿಂದ ಬಾರ್ ಕೌನ್ಸಿಲ್ ಸರ್ವ್ ಮಾಡಬೇಕು. ಇದು ಅವ್ರು ಹೇಳ್ತಾ ಇದ್ದೀನಿ 40 ವರ್ಷದ ಕೆಳಗೆ, 1990. ಅದಕ್ಕೆ ನೀವೇನು ಮಾಡಬೇಕು ಅಂತೀವಿ. ನಾನು ಎಲೆಕ್ಷನ್ ನಿಂತ್ಕೊಂಡಂತೀನಿ. ಸ್ವಾಮಿ, ನೀವು ಹೈಕೋರ್ಟ್ ಲಾಯರು, ಓಟ್ ಹಾಕೋರೆಲ್ಲ ಟ್ರಯಲ್ ಕೊಂಡವರು, ನಿಮಗೆ ಓಟ್ ಬೀಳತ್ತಾ ಅಂದೆ. ನಾನು ಟೀಚರು, ಎಲ್ಲ ನನ್ನ ಸ್ಟೂಡೆಂಟ್ಸೇ ಇದ್ದಾರೆ. ನೀವು ಸ್ಟೂಡೆಂಟ್ಸ್ಗೆ ಏನು ಹೇಳ್ಕೊಟ್ಟಿದ್ದೀರಾ? ಓಟ್ ಹಾಕೋದು ಹೇಳ್ಕೊಟ್ಟಿದ್ದೀರಾ ಅಂದೆ. ಪಾಠ ಹೇಳ್ಕೊಟ್ಟಿದ್ದೀವಿ ಅಪ್ಪ. ನನ್ನ ಓಟಂತೂ ಹಾಗೆ. ನೀನು ಹೇಳೋ ರೀತಿ ನೋಡಿದ್ರೆ ನಿನಗೆ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಒಳ್ಳೆಯದು, ಕಂಟೆಸ್ಟ್ ಮಾಡಿ ಕಳ್ಕೊಳ್ಳೋದೇನು ಇಲ್ಲ ಅಂದೆ. ಐ ಥಿಂಕ್ ಕಂಟೆಸ್ಟೆಡ್ ನಾನು ಲಾಸ್ಟ್ ಇವನ್ ನಾವು ಬೇರೆ ಡೆಪಾಸಿಟ್ ಅಂತ ಸ್ಟಾರ್ಟೆಡ್ ವಿತ್ ಹಿಮ್. ಅಫ್ಕೋರ್ಸ್ ಆಫ್ಟರ್ವರ್ಡ್ಸ್ ಬಿಕೇಮ್ ದಿ ಮೆಂಬರ್ಸ್ ಇನ್ ದಿ ಬೆಂಚ್ ಟುಗೆದರ್. ಅದರಿಂದ ಅವರು ಜಡ್ಜಾಗಿ ಹೇಗೆ ಕೆಲಸ ಮಾಡೋದು ಅಂತ ನಾನು ನೋಡಿಲ್ಲ. ದುರಾದೃಷ್ಟವಶಾತ್ ಅವ್ರ ಜೊತೆ ಕೂತ್ಕೊಳ್ಳೋಕ್ಕೂ ನನಗೆ ಅವಕಾಶ ಸಿಗಲಿಲ್ಲ. ಸೊ ಜಡ್ಜ್ ಆದಾಗ ಅವ್ರನ್ನ ನೋಡೋದೆಲ್ಲಪ್ಪ ಅಂದರೆ ನಾವು ಅವ್ರ ಚೇಂಬರ್ಸಲ್ಲಿ. ಅವರು ಊಟ ತಿಂಡಿನಲ್ಲಿ ಭಾಳ ಸ್ಟ್ರಿಕ್ಟ್. ಹಾಗೆಲ್ಲ ಎಲ್ಲರೂ ನನಗೆ ಗೊತ್ತಿಲ್ಲ, ನಿಮ್ಮ ಇದದ್ದು ತಿಂತಿದ್ದು, ಆಮೇಲೆ ಅದು ತಿಂತಾ ಇರಲ್ಲ. ಅವ್ರ ಮೇಡಮ್ಮೇ ಮಾಡ್ಕೊಳ್ಬೇಕು ಕಾಫಿನ. ಆ ಮೇಡಮ್ಮೇ ತಿಂಡಿನೂ ಮಾಡಿ ಕಳಿಸ್ಬೇಕು, ಚಕ್ಲಿ ಬೆಳೆ ಅಂತ ಎಲ್ಲ ಇಟ್ಬಿಡೋರು. ನಾವು ಅಪರೂಪಕ್ಕೆ ತಿನ್ನೋದಿಲ್ಲ, ನಾವೆಲ್ಲ ಫುಲ್ ಖಾಲಿ ಮಾಡ್ಬಿಡ್ತಾಯಿದ್ವಿ. ಆಮೇಲೆ ಕಾಫಿ ಕೂಡ ಖಾಲಿ ಮಾಡ್ಬಿಡ್ತಾಯಿದ್ವಿ ಜಾಗ.
ಇದು ನಮ್ಮ ಅವರ ಸ್ನೇಹ ಮಧ್ಯಾಹ್ನದ ಹೊತ್ತು. ಇನ್ನು ಜೊತೆಯಲ್ಲಿ ಜಡ್ಜ್ ಆಗಿರಬೇಕಾದ್ರೆ ಎಲ್ಲರೂ ಹೇಳಿದ್ದಾರೆ, he is a person with firm conviction, he has own principles in life, uncompromising, nobody can influence him. ಅದಕ್ಕೆ ಏನಾದರೂ ಡಿಸ್ಕಷನ್ ಆಗಬೇಕಾದ್ರೆ ಶೈಲೇಂದ್ರ ಅಲ್ಲಿ ನೋಡ್ತಾ ಇದ್ವಿ, ಯಾಕೆಂದರೆ ಅವರ್ ವ್ಯೂ ಆಲ್ಟುಗೆದರ್ ಡಿಫ್ರೆಂಟ್ ಫ್ರಮ್ ಅವರ್ ವ್ಯೂಸ್ ಆ್ಯಂಡ್ ದೇರ್ ವಾಸ್ ದ ಲಾಜಿಕ್, ವೆದರ್ ವಿ ಅಗ್ರಿ ಆರ್ ನಾಟ್ ದ ಡಿಫ್ರೆಂಟ್ ಥಿಂಗ್. ಹಿ ಹ್ಯಾಡ್ ದಿ ಪೇಷನ್ಸ್ ಟು ಪುಟ್ ಫಾರ್ತ್ ದಿಸ್ ಆರ್ಗ್ಯುಮೆಂಟ್ ಇನ್ ಎವರಿ ಕೇಸ್, ಯಾವುದೂ ಬಿಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಒಂದ್ಸಲಿ ಡೆಲ್ಲಿನಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಕೂಗಿದ್ದರು ನಮ್ಮನ್ನು, ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ನಿಲ್ಲಿಸಿದ್ರು, ಎಲ್ಲ ಆತಿಥ್ಯ ಆಯಿತು. ಇವ್ರಿಗೆ ಅನುಮಾನ, ನನ್ನ ಮಕ್ಕಳು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಕೇಳವ್ರನ್ನೇ ಅಂದೆ. ಇಲ್ಲಿ ನನಗೆ ಸಂಬಳ ಸ್ಪೀಚಿಗೆ ನಿಂತುಕೊಂಡ್ರೆ, ಐ ವಾಂಟ್ ಟು ನೋ ವಾಟ್ ಈಸ್ ದಿ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್ ಫಂಕ್ಷನ್, ವಾಟ್ ಈಸ್ ದ ಯೂಸ್ಫುಲ್ನೆಸ್ ಆಫ್ ಯುವರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಆನ್ ಅಸ್. ಸೊ ದಟ್ ಬಿಕೇಮ್ ದಿ ಸಬ್ಜೆಕ್ಟ್. ಬಟ್ ಆ ಸಬ್ಜೆಕ್ಟ್ ಹೊಡೋಯ್ತಾ ಸೆಮಿನಾರ್ದು, ಇದರ ಹಿಡನ್ ಅಜೆಂಡಾ ಆರ್ ನಾಟ್ ಎ ಹಿಡನ್ ಅಜೆಂಡಾ ಅಂತ. ಏನು ನಿಮ್ಮ ಮೈ ಮೇಲೆ ಬಿದ್ದರು ಕೆಲವರೆಲ್ಲ, ಏನು ಹಿಡನ್ ಅಜೆಂಡಾ ಅಂತೀನಿ. ಈಗ ಕೆಲವರು ಒಪ್ಕೊಂಡ್ರು. ಸೊ ಆ ಥರ ವೇರ್ ದೇರ್ ಇಸ್ ನೋ ಪ್ರಾಬ್ಲಮ್ ಯು ಯೂಸ್ ಟು ಕ್ರಿಯೇಟ್ ಎ ಪ್ರಾಬ್ಲಮ್. ಈಸ್ ಅನ್ಪರ್ಟರ್ಬ್ಡ್. ಹಾಗೆಲ್ಲ ಅಷ್ಟು ಸುಲಭವಾಗಿ ಯಾರು ಅವ್ರಿಗೆ ಪೂರಿ ಥರ ಉಪ್ಸೋಕ್ಕೆ ಸಾಧ್ಯ ಇಲ್ಲ. ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ, ಅವರವರೇ. ನೀವೇನು ಜಾಸ್ತಿ ಹೇಳಿದ್ರೆ ಸ್ವಲ್ಪ ಹುಷಾರಾಗಿರೋ ನಿಮ್ಮ ಬಗ್ಗೆ. ಸೊ ಹಾಗೆ ಇಡೀ ನಮ್ಮ ಫುಲ್ ಕೋರ್ಟ್ ಮೀಟಿಂಗ್ ಆಗಲಿ, ನಾವೆಲ್ಲ ಮೀಟ್ ಆದಾಗ್ಲೂ ಶೈಲೇಂದ್ರ ಹ್ಯಾಸ್ ಎ ಸ್ಪೆಷಲ್ ಪ್ಲೇಸ್. ಆ್ಯಂಡ್ ಶೈಲೇಂದ್ರ ಇಸ್ ಅಲೋನ್ ಇನ್ ದಿ ಹೈಕೋರ್ಟ್. ಶೈಲೇಂದ್ರ ನೋ ಪರ್ಸನ್ ಕ್ಯಾನ್ ಬಿ ಕಂಪೇರ್ ಟು ಹಿಮ್. ಕೆಲವು ವಿಚಾರಗಳಲ್ಲಿ ಹೈಕೋರ್ಟ್ನಲ್ಲಿ ಇದ್ವಿ, ಏನೋ ಕೆಲವೆಲ್ಲ ಆದಾಗ ನಮಗೆ ಹಿಡಿಸ್ಲಿಲ್ಲ ವಿಚಾರಗಳು. ಸೊ ನನ್ನ ಚೇಂಬರ್ಗೆ ಬಂದರು, ಏನೋ ಮಾಡಬೇಕು ಅಂತ. ನಾನು ಹೇಳಿದೆ, ನೋಡಪ್ಪ, ನಾವೆಲ್ಲ ಮೆಂಬರ್ಸ್ ಆಫ್ ಎ ಜುಡಿಷರಿ, ಬೀಯಿಂಗ್ ಎ ಪಾರ್ಟ್ ಆಫ್ ದ ಜುಡಿಷರಿ, ನಾವೇನು ಈ ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬರೋ ಹಾಗೆ ನಾವು ಮಾಡಿಕೊಡ್ದು ಅಂತ. ಈಸ್ ಅನ್ಕಾಂಪ್ರಮೈಸಿಂಗ್, ನಥಿಂಗ್ ಡೂಯಿಂಗ್ ಅಂತ. ಹಿ ಶೂಟ್ ಅ ಲೆಟರ್ ಟು ದಿ ಚೀಫ್ ಜಸ್ಟಿಸ್ ಹಿಮ್ಸೆಲ್ಫ್ ಆ್ಯಂಡ್ ದಟ್ ಬಿಕೇಮ್ ಎ ಬಿಗ್ ಪ್ರಾಬ್ಲಮ್. ಸೊ ಹಿ ಡಿಡ್ ಇಟ್ ಓಪನ್ಲಿ. ನಾವು ಆನ್ ಜುಡಿಷಿಯಲ್ ಸೈಡಲ್ಲಿ ಮಾಡಿದ್ವಿ, ಬಟ್ ವಿ ಬೋತ್ ಆಫ್ ಅಸ್ ಆರ್ ಸಕ್ಸಸ್ಫುಲ್ ಇನ್ ದಿ ಎಂಡ್ ಆ್ಯಂಡ್ ದಟ್ಸ್ ಎ ಪಾರ್ಟ್ ಆಫ್ ಹಿಸ್ಟ್ರಿ. ಸೊ ಅದರಿಂದ ಇಬ್ಬರದು ಒಂದೇ ಹೆಸರು, ಶೈಲೇಂದ್ರ ಕುಮಾರ್ ಅಂತ. ಇವ್ರು ಏನಾನ ಆರ್ಡರ್ ಮಾಡಿಬಿಟ್ರೆ ಲಾಲ್ಬಾಗಲ್ಲಿ ನನಗೆ ಬೈತಾರೆ ಅವರು, ಕುಮಾರ್ ಅಂತ. ಪೇಪರ್ನಲ್ಲಿ ಸರಿಯಾಗಿ ಹಾಕಿಲ್ಲ ಅಂದರೆ ಸ್ಟಿಲ್ ಐ ರಿಮೆಂಬರ್, ಯಾವುದೋ ಒಂದು ಈ ಬಾರಲ್ಲಿ ಡ್ಯಾನ್ಸಿಂಗ್ ಗರ್ಲ್ಸ್ದೇನೋ ಐತಲ್ಲ, ಹಿ ಗೇವ್ ದೆಮ್ ಸ್ಟೇ ಆರ್ಡರ್. ಅಲ್ಲಿ ಬೈತಾಯಿದ್ರು ಲಾಲ್ಬಾಗಲ್ಲಿ, ಯಾವನೇ ಅವನು ಕುಮಾರ್ ಅಂತೆ. ಸೊ ನಾವು our meeting place is Lalbagh. Before being elevated, during after judges, our Lalbagh ವಿಸಿಟ್ಗೂ ದೊಡ್ಡ ಕಾಂಟ್ರವರ್ಸಿ. ಅವಾಗ ನಮ್ಮ ದೊಡ್ಡವರು ಇಲ್ಲಿದ್ದಾರೆ. ನಾನು ಕೋರ್ಟಿಗೆ ಬರಬೇಕಾದ್ರೆ ಅಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರಿಲ್ಲ, ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬರೋದು ಮಾರ್ನಿಂಗ್ ಮಾಡಿ ಬರಬೇಕಾದ್ರೆ. ಬಟ್ ಅವ್ರು ಮಾಡ್ತಾ ಇದ್ದದ್ದು ವೈಟ್ ಚಡ್ಡಿ. ಇನ್ನೇನು ನಿಮಗೆ ಬೈಯೋಕ್ಕಾಗದೆ ಹೋದರೆ, ಇವಾಗ ಏನು ಮಾಡ್ತಾರೆ, ಕೂತ್ಕೊಂಡ್ಬಿಟ್ಟು ಜಡ್ಜಿಗೆ ಇರಬೇಕು, ಪ್ರೈಮ್ ಮಿನಿಸ್ಟ್ರಿಗೆ ಇರಬೇಕು ಅಂತ ಕಾಫಿ ಟೇಬಲ್ ಮೇಲೆ ಹೇಳ್ತೆ. ಒಬ್ಬ ಜಡ್ಜು ಚಡ್ಡಿ ಹಾಕೊಂಡು ಲಾಲ್ಬಾಗಿಗೆ ಬರ್ಬೋದ ಅಂತ ಒಂದು ಕಾಂಟ್ರವರ್ಸಿ. ಅವ್ರು ಡ್ರೆಸ್ ನೋಡಿದ್ರೆ ನೋಡಬೇಕು, ಯಾಕೆಂದರೆ ಆ ರೀತಿ ನೀವು ಡ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಏನಾದರೂ ಗುಬೆ ಗುಡಿಸ್ಬೇಕಲ್ಲ. ಈಸ್ ಅ ಮ್ಯಾನ್ ವಿಲ್ ನೆವರ್ ಕೇರ್ ಫಾರ್ ಯು. ಅವರು ಜಡ್ಜ್ ಆಗಿ ನಾವು ಓಡ್ತಾ ಇರೋರು, ನಡೆಯೋ ಅಭ್ಯಾಸ. ನಾವೇನೋ ಸಿಕ್ಕರೆ ಹಲೋ ಅಷ್ಟೇ, ಇನ್ನು ಮಾತು ಇಲ್ಲ, ಕಥೆನೂ ಇಲ್ಲ ಲಾಲ್ಬಾಗಲ್ಲಿ. ಬಿಕಾಸ್ ಇಟ್ ಕಮ್ಸ್ ಇನ್ ದಿ ವೇ ಆಫ್ ಇಸ್ ರನ್ನಿಂಗ್. ಆಫ್ಟರ್ ರಿಟೈರ್ಮೆಂಟು ಅವ್ರು ಅಲೋ ಅಂದರೆ ನಾವು ಹೊಟ್ಟೋಗ್ತಾ ಇದ್ದೆ, ಯಾಕಂದ್ರೆ ತಗಲಾಕೊಂಡ್ರೆ 1 ಗಂಟೆ ಬಿಡ್ತಾ ಇರಲಿಲ್ಲ. ಸೊ ದಟ್ ವಾಸ್ ಎ ಚೇಂಜ್ ಬಿಫೋರ್ ರಿಟೈರ್ಮೆಂಟ್, ಆಫ್ಟರ್ ರಿಟೈರ್ಮೆಂಟ್. ಬಟ್ ಆಸ್ ಎ ಪರ್ಸನ್, he was a gentleman to the core, a pious person, no manipulation. Whatever you want to say, you will say openly. ಹೆದರ್ಕೋಬೇಕಾದ್ದೇನೂ ಇಲ್ವಲ್ಲ. There are no, as he said, hidden agenda in his talk. So therefore, I don't think anybody hated him. We may not agree, we may not like his views, but everybody was so friendly. In fact, outside the court, he was the best friend I can think of. ಒಂದ್ಸಲಿ ನಾವು ಇವರು ಇದ್ದರು, ಊಟಿಗೆ ಹೋಗಿದ್ವಿ. ಅವ್ರ ತಂದೆನೂ ಕರ್ಕೊಂಬಂದಿದ್ರು, ನಾನು ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡೋಗಿದ್ದೆ. ನಮ್ಮ ಮಕ್ಕಳೆಲ್ಲ ಚಿಕ್ಕವರು. ಸೊ ಊಟಿಯಿಂದ ಕುನ್ನೂರಿಗೆ ಆ ಟಾಯ್ ಕಾರಲ್ಲಿ ನಮ್ಮದು ಟ್ರೈಲು. ಸೊ ನನ್ನ ಇಬ್ಬರು ಹೆಣ್ಮಕ್ಳನ್ನೂ ಫುಲ್ ಕರ್ಕೊಂಬರ್ಗೆ ಅವರೇ ನೋಡಿಕೊಂಡ್ರು. ಸಚ್ ಎ ಹಾಸ್ಪಿಟಾಲಿಟಿ, ವೆರಿ a gentleman to the core. I am yet to see another person of his caliber as far as friendship is concerned. Well, all of you have appeared before him. You know his performance as a judge, and whatever has been said is rightly said, is a lot I can say.
24 hours before his death, an official came from his office. ಆಗಿದ್ದಾರೆ ನಿಮ್ಮ ಸಾಹೇಬರು ಅಂತಂದೆ. ಚೆನ್ನಾಗಿದ್ದಾರೆ ಸರ್, ಆರೋಗ್ಯ ಆಗಿದೆ ಅಂದೆ. ಸ್ವಲ್ಪ ಕೆಟ್ಟೋಗಿತ್ತು, ಈಗ ಚೆನ್ನಾಗಿದೆ ಸರ್ ಅಂತ. ಮತ್ತೆ ಏನು ಮಾಡ್ತಾ ಇದ್ದೀರಂತ? ಅದೇ ಸರ್ ನಮ್ಮ ಸಾಹೇಬ್ರು ಹೇಳ್ತಾ ಇದ್ದಾರೆ, ಅದೇನೋ ಐ ಥಿಂಕ್ G ಕ್ಯಾಟಗರಿ ಸೈಟ್ಸ್ ಅನ್ನೋ ಕಮಿಷನ್ ಇದೆಯಂತೆ, ಕೆಲಸ ಆಗೋಗಿದೆಯಂತೆ. ಸೊ ಈಸ್ ಆಸ್ಕಿಂಗ್ ಇಸ್ ಪೀಪಲ್ ಟು ವೈಂಡ್ ಅಪ್ ಆ್ಯಂಡ್ ರೈಟ್ ಎ ಲೆಟರ್ ಟು ದಿ ಗೌರ್ಮೆಂಟ್. ಯಾರು ಕೇಳ್ತಲ್ಲ ಸರ್ ಅವ್ರ ಮಾತನ್ನ ಅಂತ. ಯಾಕೆ ವೈಂಡ್ ಅಪ್ ಆಗಿಬಿಟ್ರೆ ಅನ್ಎಂಪ್ಲಾಯ್ಡ್ ಆಗ್ಬಿಡ್ತಾರೆ. ಐ ಥಿಂಕ್ ವಿತಿನ್ 24 hours of what he said, he wound up his affairs from this country. ನೀವೇನ ಮಾಡ್ತೀವಿ, and that is shame. ಈ ಹೇಳಿದ್ದೊಂದು ಮಾಡಿದ್ದೊಂದು ಇಲ್ಲ. ಏನು ಹೇಳಿದ್ರೋ ಅದೇ ರೀತಿ ನಡ್ಕೊಂಡ್ರು. ಯಾವ ಸ್ನೇಹಿತರ ಬಗ್ಗೆನೂ ಹಠ ಸಾಧಿಸಲಿಲ್ಲ, ಯಾರಿಗೂ ಅವಮಾನ ಮಾಡಲಿಲ್ಲ. ಆದರೆ he stuck to his stand, he stuck to his principles, his own way of looking at things. And as I said, that is what Shailendra is. As I said, we miss a good friend. In fact, ನನಗೆ ಎದುರುಗಡೆ ಸಿಕ್ಕಿದ್ರೆ ಎಲ್ಲ ಮರಿಬೇಡ, ನಿನ್ನ ಮಕ್ಕಳು ಡ್ಯಾನ್ಸ್ಗೆ ಕರೀಲೇಬೇಕು ಅಂತ ಲಾಸ್ಟ್ ಇನ್ವಿಟೇಷನ್ ಕಳಿಸಿದೆ. ಬರ್ತಾರೆ ಅಂತ ಕಾಯ್ತಾ ಇದ್ದೆ, ಬಂದಿಲ್ಲ. ಆಮೇಲೆ ವಿಚಾರಿಸಿದ್ರೆ ಅದು ಇನ್ವಿಟೇಷನ್ ಡ್ಯಾನ್ಸ್ ಅದು ಮಾರನೇ ದಿನ ಹೋಯ್ತಂತೆ, ಅರೆ ಮಿಸ್ ಆಗೋಯ್ತಲ್ಲ ಅಂತ. ಅದು 3 daysಗೆ he passed away. So that is our friendship. Well, we can go on saying so many things, but he will not come back. We had the best times with him. As I said, a pious man, honest man, a principled man, a simple man. Above all, he had noble ideas, and he was speaking through the heart, not with the mind. So certainly we miss such a good friend. It's a great loss to those persons who had interaction. ದೇವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಮನೆಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ. ನ್ಯಾಯಮೂರ್ತಿ ಕುಮಾರ್ ಅವರು ಶೈಲೇಂದ್ರ ಕುಮಾರ್ ಅವರ ಜೊತೆಗೆ ಅವರ ಒಡನಾಟದಲ್ಲಿ ಕಳೆದಂತಹ ಮಧುರ ಕ್ಷಣಗಳನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದಲ್ಲದೆ ಅವರ ವ್ಯಕ್ತಿತ್ವದ ಬಗ್ಗೆಯೂ ಚೆನ್ನಾಗಿ ಹೇಳಿದ್ದಾರೆ. ಧನ್ಯವಾದಗಳು. ಈಗ ಹೊರ್ತೀಯನಪ್ಪ ಮೂರ್ತಿ, ಹೊರಡ್ತೀಯಾ ಇರ್ತೀರಾ ಹೊರಡ್ತೀರಾ? ಸೀನಿಯರ್ ಅಡ್ವೊಕೇಟ್ SN ಮೂರ್ತಿಯವರು ಇನ್ನೊಂದು ಸಮಾರಂಭದಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಅನುಮತಿ ಕೋರಿ ನಾನು ಅವರನ್ನ ಇಲ್ಲಿಂದ ಬಿಡುಗಡೆ ಮಾಡ್ಬೋದು. ಈ ಸಂದರ್ಭಕ್ಕೆ ತಕ್ಕಂತಹ ಒಂದು ಹಾಡು ಪಂಪಾಪತಿ ಗದ್ದಿಯವರಿಂದ. ಥ್ಯಾಂಕ್ ಯು. ಬಾ. ಪಾರಮಾರ್ಥ ತತ್ವ ಸುಖವ ಸೂರ್ಯಗುಂಬಯತಿಗಾದೇನೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪಾರಮಾರ್ಥ ತತ್ವ ಸುಖವ ಸೂರ್ಯಗುಂಬಯತಿಗಾದೇನೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಮನದೊಳರಿತು ಜನಿಸಿ ಕೆಡದ, ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾತ್ಮಕನಾದಾಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪಾರಮಾರ್ಥ ತತ್ವ ಸುಖವ ಸೂರ್ಯಗುಂಬಯತಿಗಾದೇನೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಗುರು ಭಜಿಸೋ ಕರ್ಮ ನಿವೃತ್ತಿ ಹರನ ಪೂಜೆ ಶರಣ ಸೇವೆ. ಗುರು ಭಜಿಸೋ ಕರ್ಮ ನಿವೃತ್ತಿ
ಹರನ ಪೂಜೆ ಶರಣ ಸೇವೆ ಗುರು ಸಿದ್ಧರನು ನೆನೆದು ಆ ಗುರು ಸಿದ್ಧರನು ನೆನೆದು ಬೆರೆತು ಪೂಜಿ ಪಯತಿಗಾದೇನು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬಯತಿಗಾದೇನು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ನಮಸ್ಕಾರ. ಬಂಧುಗಳೇ, ಅನೇಕ ಮಠಗಳಿಂದ ಸ್ವಾಮೀಜಿಯವರುಗಳು ಸಂದೇಶಗಳನ್ನು ಕಳಿಸಿದ್ದಾರೆ ಈ ಸಮಾರಂಭಕ್ಕೆ. ಅದರಲ್ಲಿ ನಾನು ಒಂದೇ ಒಂದು ಸಂತಾಪ ಸಂದೇಶವನ್ನು ಹೇಳುತ್ತೇನೆ. ಶ್ರೀ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಈ ಸಂದರ್ಭಕ್ಕೆ ಒಂದು ಸಂತಾಪ ಸಂದೇಶವನ್ನು ಕಳಿಸಿದ್ದಾರೆ. ಅದು ಹೀಗಿದೆ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ DV ಶೈಲೇಂದ್ರ ಕುಮಾರ್ ಅವರು ದಿನಾಂಕ 3/3/2023 ಶುಕ್ರವಾರದಂದು ಶಿವೈಕ್ಯರಾದರೆಂಬುದನ್ನು ತಿಳಿದು ನಮಗೆ ಆಘಾತವಾಯಿತು. ನಿವೃತ್ತ ನ್ಯಾಯಮೂರ್ತಿ DV ಶೈಲೇಂದ್ರ ಕುಮಾರ್ ಅವರು ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟದಲ್ಲಿ ಗಮನ ಸೆಳೆದ ವ್ಯಕ್ತಿಯಾಗಿದ್ದರು. ಗಣಿಗಾರಿಕೆ ವಿರುದ್ಧ ಸಮರವನ್ನೇ ಸಾರಿದ್ದರು. ಅಷ್ಟೇ ಅಲ್ಲದೆ ಅವರು ಹೈಕೋರ್ಟ್ ನ್ಯಾಯಮೂರ್ತಿ ಸೇವೆಯಲ್ಲಿದ್ದಾಗ ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿದ್ದರು. 1951 ಸೆಪ್ಟೆಂಬರ್ 5ರಂದು ಜನಿಸಿದ ಶೈಲೇಂದ್ರ ಕುಮಾರ್ 1976ನೇ ವರ್ಷದಲ್ಲಿ ಅವರು ವಕೀಲಿ ವೃತ್ತಿಯನ್ನು ಆರಂಭಿಸಿ ನಂತರ ಅವರು ಕರ್ನಾಟಕ ಹೈಕೋರ್ಟ್ ಹಾಗೂ ಮದ್ರಾಸ್ನಲ್ಲಿ ವಕೀಲಿ ವೃತ್ತಿ ನಡೆಸಿದರು. 2000 ಡಿಸೆಂಬರ್ ತಿಂಗಳಲ್ಲಿ ಶೈಲೇಂದ್ರ ಕುಮಾರ್ ಅವರು ಕರ್ನಾಟಕ ರಾಜ್ಯ ಹೈಕೋರ್ಟಿನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕವಾದರು. ನ್ಯಾಯಾಂಗದಲ್ಲಿ ಅವರು ದಿಟ್ಟತನ ಪ್ರದರ್ಶಿಸಿದ್ದ ವ್ಯಕ್ತಿ. ನ್ಯಾಯಾಧೀಶರಾದವರು ಯಾವುದನ್ನೂ ಮುಚ್ಚಿಡಬಾರದು, ಯಾವುದಕ್ಕೂ ಹೆದರಬಾರದು ಎನ್ನುತ್ತಿದ್ದರು. ಮಾತ್ರವಲ್ಲ, ನ್ಯಾಯಮೂರ್ತಿಗಳು ತಮ್ಮ ಆಸ್ತಿ ಘೋಷಣೆ ಮಾಡಬೇಕು ಎಂದು ಹೇಳಿದಿರದಲ್ಲದೆ ತಮ್ಮ ಆಸ್ತಿ ಘೋಷಣೆ ಮಾಡಿದ ವೈಯಕ್ತಿಕ ಜೀವನದಲ್ಲಿ ಹಾಗೂ ವೃತ್ತಿ ಜೀವನದಲ್ಲಿ ಪಾರದರ್ಶಕತೆ ಹೊಂದಿದ್ದ ಮೇರು ವ್ಯಕ್ತಿತ್ವ ಇವರದಾಗಿತ್ತು. ಇವರು ಶ್ರೀಮಠದೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದರು. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವರ ಅಗಲಿಕೆಯನ್ನು ತಾಳತಕ್ಕಂತಹ ಶಕ್ತಿಯನ್ನು ಅವರ ಕುಟುಂಬದ ವರ್ಗದವರಿಗೆ ಶಿವನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತೇಳಿ ಇದು ಸಿದ್ಧಗಂಗಾ ಸ್ವಾಮಿಗಳ ಸಂದೇಶ. ಈಗ ಭಾಳ ವರ್ಷಗಳ ಒಡನಾಟ ಹೊಂದಿದ್ದವರು ಸನ್ಮಾನ್ಯ ನ್ಯಾಯಮೂರ್ತಿ PS ದಿನೇಶ್ ಕುಮಾರ್ ಅವರು ಅವರ ತಮ್ಮ ಭಾವನಮನಗಳನ್ನು ಸಲ್ಲಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. Highly respected dignitaries on the days, off the days, family members of Justice Shailendra Kumar, respected lawyers, ladies and gentlemen. The eminent speakers before me have spoken everything about Mr. Shailendra Kumar. My association with him was from the time when I was appointed as an additional central government advocate. At that point of time, he was the senior standing counsel. Then Mr. Ashok Harnally succeeded to him. Somehow we developed a kind of good relation with him. Sometimes in the afternoon session, he would ask me to take care of few matters which are listed. I can only say a few incidents because most what has to be spoken about Justice Shailendra Kumar has already been spoken. He was, as a lawyer, as a judge, he was very firm, and he would say what he really meant, no matter what the forum was. He was the senior standing counsel for this MCI, Medical Council of India, and in one such cases, the bench was insistent that one of the officers must come. But Mr. Shailendra Kumar was very, very firm. He said, I am the senior standing counsel for this
for this council. If I can't answer a question, then the officer will come. Kindly ask me the question. Like this, there are several incidences which I can keep on sharing. He has a multi-dimensional personality. One, a very strict disciplinarian, a person who would be a little caustic sometimes, but at the same time a very great human being and a very senior friend too. It so happened that incidentally I had also known his senior Mr. Parasaran, and he had come to Bangalore in a function which, in the management of which, in the organization of which I was a bit connected. So I was asked to do this. I was a lawyer then, and I was asked to do this protocol work for him, and I had to receive Mr. Parasaran and do all the needful. Justice Shailendra Kumar was still judge then. He came to know that Mr. Parasaran is likely to come to Bangalore. One day evening I got a call. He said, it was Shailendra Kumar. He asked me, I understand senior is coming. I said, yes sir, he is coming. Why didn't you tell me? I said, sir, he was coming for a function. Then at least that I expected that he wanted to know about his senior's program. I said, yes sir, this is his itinerary. He said, you must make sure that he will come and see me, or you must invite him on my behalf. You must ensure that he comes home. I will also try and talk. Whenever you are with him, you please connect. Which I of course did, but the point to say is the lady of the house was so kind that she served a very nice meal for Mr. Parasaran, ensured that not only just a meal in the afternoon, he asked him to stay back in his house and take some rest and then leave for Madras. This is the kind of approach that the Justice Shailendra Kumar used to follow for himself as a highly principled person. Other factors of he being very strict in his approaches, which Justice N. Kumar has stated in detail. A personal experience of mine is that as a human being, I had invited him to one of my family functions. Though he was a very good senior friend and we used to meet him every day in the chamber, one of the days I got a letter thinking that, dear Mr. Dinesh Kumar, etc., etc. So thank you very much for the invitation. I'll make my all endeavors to come and to attend this. I was a little surprised that every day we meet him he used to be sitting in the same chamber of the Senior Standing Council because we didn't have much accommodation. We were all permitted, 3 or 4 of us were sitting with small tables there. So I asked him the next day, sir, why I have received a letter from you. He said, yes, this is my practice. Whenever I get an invitation, I write a letter first. Then I'll try and go there. I said, all right. So morning the function was there, then one of his secretaries came. He gave a cover. He said, with all best compliments and etc. it written, and Shailendra Kumar. I said, fair enough. So evening was the dinner. So I just thought that he's not coming. He wrote a letter and he has sent some gift. I just kept it and forgot about it. Dinner was at about 7:30. 6:45 he came. And in Ganjam, he stayed up till the last guest left. Then he told me that you asked me that why you wrote a letter. This is my practice, where I ensure that at the right time, at Muhurta time, I send the gift, and in the evening I go and attend whenever that I want to do. These are some nice few memories that I have of him. And at this solemn occasion, I pray that for his soul to rest in peace and give courage to his family members to bear the loss. Thank you for patience. ಒಬ್ಬೊಬ್ಬ ನ್ಯಾಯಮೂರ್ತಿಯು ಅವರ ಸ್ನೇಹ, ಅವರ ಸಿಹಿ ನೆನಪುಗಳನ್ನು ತಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಈಗ ಇನ್ಫ್ಯಾಕ್ಟ್ ಶೈಲೇಂದ್ರ ಕುಮಾರ್ ಅವರು ಹಸ್ತಂಗತವಾದ ದಿನ ಸನ್ಮಾನ್ಯ ನ್ಯಾಯಮೂರ್ತಿ ಅಶೋಕ್ ಇಂಚಿಗೇರಿ ಅವರು ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿದ್ದರು.
ಇವರ ಶುಭೈಕ್ಯವಾದ ವಿಚಾರ ತಿಳಿದ ಕೂಡಲೇ ಕರೆ ಮಾಡಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿ ಸಮಾಧಾನ ಹೇಳಿ ಅವರು ಅಂಥೇಳಿ ನಾನು ಬಂದ ಮೇಲೆ ನೋಡ್ತೇನೆ ಅಂತ ಹೇಳಿದ್ರು. ಆಗಲೇ ನಾನು ಕೇಳಿಕೊಂಡೆ ಶ್ರದ್ಧಾಂಜಲಿ ಸಭೆಯಲ್ಲಿ ತಾವು ಭಾಗವಹಿಸಬೇಕು ಅಂದರು. ಅವರು 1 ವಾರ ಮುಂಚಿತವಾಗಿ ಬ್ಯಾಂಗ್ಳೂರಿಗೆ ಬಂದು ಇಂದು ನಮ್ಮೊಟ್ಟಿಗೆ ಇದ್ದಾರೆ. ಸಮಾರಂಭದಲ್ಲಿ ನಾವು ಅಶೋಕ್ ಇಂಚಗೇರಿ ಸಾಹೇಬರು. ಸೋದರಿ ವೀಣಾ ಶೈಲೇಂದ್ರ ಕುಮಾರ್ ಅವರೇ ಮತ್ತು ಅವರ ಸಹೋದರ ಮಣಿಯವರಿಗೆ ನನ್ನ ಶ್ರದ್ಧಾಪೂರ್ವಕ ನಮನಗಳು. ನಮಗೆಲ್ಲ ಮಾರ್ಗದರ್ಶಕರು ಮಾದರಿಯರು ಆಗಿರ್ತಕ್ಕಂಥ ರಾಜೇಂದ್ರ ಬಾಬು ಸಾಹೇಬ್ರೆ, ರವೀಂದ್ರನ್ ಸಾಹೇಬ್ರೆ, ವೇದಿಕೆಯ ಮೇಲೆ ವೇದಿಕೆ ಎದುರಿಗಿರುವ ಎಲ್ಲ ಸನ್ಮಿತ್ರರೇ, ಶೈಲೇಂದ್ರ ಕುಮಾರ್ ಅಭಿಮಾನಿಗಳೇ, ಸಾಹೇಬರು ತೀರಿಕೊಂಡಾಗ ನಾನು ಇಂಡಿಯಾದಲ್ಲಿ ಇರಲಿಲ್ಲ. ನ್ಯೂಸ್ ಬಂದ ತಕ್ಷಣ ಐ ಫೌಂಡ್ ಇಟ್ ಸೋ ಅನ್ಬಿಲೀವಬಲ್. ತಕ್ಷಣ ದೇವದಾಸ್ ಅವರಿಗೆ ಮತ್ತು ಬಸವರಾಜ್ ಅವರಿಗೆ ಫೋನ್ ಮಾಡಿದೆ. ವಾಟ್ ಎಮ್ ಐ ಹಿಯರಿಂಗ್? ಐ ಕ್ಯಾಂಟ್ ಬಿಲೀವ್ ದಿಸ್, ಇಟ್ ಈಸ್ ಶಾಕಿಂಗ್. I last met him in December. And to me, he looked very hale, healthy and vibrant. Suddenly, he was, kicking the bucket, it was shocking beyond words. But it was sadly confirmed. ನಾನು ಇಂಡಿಯಾದಲ್ಲಿ ಇಲ್ಲದೇ ಇರೋದ್ರಿಂದ ಅವ್ರ ಫ್ಯೂನರಲ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನೇನು ಭಾವಿಸ್ತೇನೆ ಅಂದರೆ, ನನಗೆ ಮಣ್ಣಿನ ಇರಲಿಲ್ಲ ಅಂತ. ಶೈಲೇಂದ್ರ ಕುಮಾರ್ ಸಾಹೇಬರು, ಎ ಮ್ಯಾನ್ ನೋನ್ ಫಾರ್ ಹಿಸ್ ಅಪ್ರೈಟ್ನೆಸ್ ಆ್ಯಂಡ್ ಎಫಿಷಿಯನ್ಸಿ, ಎ ಜೆಂಟಲ್ಮನ್ par excellence, a large-hearted host. So he was very lavish in his hospitality. ಅವ್ರ ಚೇಂಬರ್ ಮುಂದೆ ನಾವು ಮಧ್ಯಾಹ್ನ 2:25, 2:30 ಹೋಗ್ಬೇಕಾದ್ರೆ ಅವ್ರು ನಮ್ಮನ್ನೆಲ್ಲರನ್ನೂ ಕರೆದು, ನಾನು ಒಬ್ಬನೇ ಅಲ್ಲ, ನಾವು 4-5 ಜನ ಅಲ್ಲಿ ಯಾರು ಅವ್ರ ಚೇಂಬರ್ ಮುಂದೆ ಹೋಗೋದು ನೋಡ್ತಿದ್ದಿಲ್ಲ, ಅವ್ರು ಕರೆದು ನಮ್ಗೆ ಸ್ವಲ್ಪ ತಿಂಡಿ ತಿನಿಸು ಕೊಟ್ಟು ಕಾಫಿ ಕುಡಿಸಿ ಕಳಿಸು. Man has made significant contributions towards the development of law, particularly under PTCL Act, Land Revenue Act, BDA Act, Land Acquisition Act. I was really impressed of his personality and versatility. ಕೆಲವು ಸೀರಿಯಸ್ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲ ಒಂದು ಸ್ವಾರಸ್ಯಕರ ಪ್ರಸಂಗವನ್ನು ನೆನೀಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕೂಡ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಅಪರೂಪದ ಹಿರಿಯರು, ನಾನು ಇದನ್ನು ಹೇಳ್ತೀನಿ ಅಂತ ಇದನ್ನು ಮಾಡಬಾರ್ದು, ಅವರ ಪೂರ್ವಾನುಮತಿಯಿಂದ ಹೇಳ್ತೀನಿ. ಗುಲ್ಬರ್ಗ ಧಾರವಾಡಕ್ಕೆ ಅದೇನು ಇದು ಗೊತ್ತಿರಲಿಲ್ಲ. ಯಾವಾಗ ಹೋದರೂ ನಾವೊಂದು ಅವ್ರದ್ದು ಕೂಡ ಆ ಬ್ಯಾಚ್ ಬರ್ತಿತ್ತು. ಸುಮಾರು ಒಂದು 7-8 ಸಲ ಹೋಗಿರ್ಬೇಕು. ಧಾರವಾಡಕ್ಕೊಂದು 4-5 ಸಲ, ಗುಲ್ಬರ್ಗಕ್ಕೆ ಒಂದು 2-3 ಸಲ ಹೋಗಿರ್ಬೇಕು. ಕೂಡೇ ಹೋಗ್ತಿದ್ವಿ. We see all 4-5 of us, we just used to live like soldiers in barracks, common dining facilities and things like that. Bala, as a captain or head of the team, he would look up to all of us with great affection. ಈ ಸ್ವಾರಸ್ಯಕರ ಸಂಗತಿಯನ್ನು ಒಂದು ಹೇಳ್ತೇನೆ. ಅದು ಹೇಳಲಿಕ್ಕೆ ಇದು ಒಂದು ನಂದೊಂದು ಸಣ್ಣ ಪ್ರಯತ್ನ ಏನೈತಿ ಅಂತಂದರೆ, ಭಾಳ ಎಲ್ಲರೂ ಒಂದು
ಶೋಕ ತಪ್ತರಾದ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಹೊರಗೆ ಬರಲಿಕ್ಕೆ ಸಾಧ್ಯ ಆದೀತು ಅಂತ ಈ ಒಂದು ಇದು ಕಾಲ್ಪನಿಕ ಜೋಕಲ್ಲ, ಇದು ನಡೆದು ಹೋಗಿರ್ತಕ್ಕಂಥದ್ದು. ಗುಲ್ಬರ್ಗಾದಲ್ಲಿ ನಾನು ಅವರು ಇದ್ವಿ. ನಮ್ಮ ಜೊತೆಗೆ ಜಸ್ಟಿಸ್ ಎನ್ ಆನಂದ್ ಅವರಿದ್ದರು, ಕೇಶವ್ ನಾರಾಯಣರಿದ್ದರು. 4 ಜನ ಇದ್ವಿ ಗುಲ್ಬರ್ಗಾದಲ್ಲಿ. ಒಂದು ದಿವಸ ಸ್ಯಾಟರ್ಡೆ ಫೋನ್ ಮಾಡಿದ್ರು ನನಗೆ, ಒಂದು ಸ್ವಲ್ಪ ನನಗೆ ಎಣ್ಣೆ ಕಳಿಸ್ಕೊಟ್ರಿ ಅಂತ. ಎಣ್ಣೆ ಯಾವ ಎಣ್ಣೆ ಅಂದೆ ನಾನು. ಅಲ್ರಿ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನೇ ಕಳಿಸ್ಕೊಟ್ರಿ, ನಿಮ್ಮ ಕಡೆ ಯಾವ್ದಾಯ್ತು ಅದನ್ನೇ ಕಳಿಸ್ಕೊಟ್ರಿ. ಇದೇನಪ್ಪ ಶೈಲೇಂದ್ರ ಕುಮಾರ್ ಅವ್ರು ಹಿಂಗೆ ಕೇಳ್ತಾರಲ್ಲ, ಇದೇಂತ ಏನು ಅವ್ರಿಗೆ ಹೆಂಗೆ ಕಳಿಸ್ಕೊಡೋದು ನಾನು, ಏನಿದು? ಆಯ್ತು ಸರ್ ಅಂದೆ. ಆಮೇಲೆ ಒಂದು 5 ನಿಮಿಷ ವಿಚಾರ ಮಾಡಿದೆ, ಇದು ಏನು ಎಲ್ಲೂ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆಯೋ, ನಾನೇನು ಅವ್ರು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲೋ, ತಪ್ಪು ತಿಳುವಳಿಕೆ ಆಗಿತ್ತು ಏನು ಅಂತ. ಮತ್ತೇನಂತಂದ್ರೆ ಫೋನ್ ಮಾಡಿದೆ ಅವರ ಕ್ವಾರ್ಟರ್ಸಿ, ಅವ್ರ ಬಂಗ್ಲೋಕ್ಕೆ ಗುಲ್ಬರ್ಗಕ್ಕೆ. ಸರ್ ಎಣ್ಣೆ ಅಂದ್ರಲ್ಲ, ಅದು ಯಾವ ಎಣ್ಣೆ ನಿಮ್ಗೆ ಬೇಕು ಅಂತ. ಅಲ್ರಿ ನೀವು ತಲೆ ಹಚ್ಕೊಂತೀರಲ್ರಿ, ಅದೇ ಎಣ್ಣೆ ರೀ, ಕೊಬ್ಬರಿ ಎಣ್ಣೆ ರೀ, ಕೊಬ್ಬರಿ ಎಣ್ಣೆ ಬೇಕು ನಮಗೆ. ಇಲ್ಲೇ ಕೊಬ್ಬರಿ ಎಣ್ಣೆ ಮುಗ್ದತಿ, ಮತ್ತಿನ್ನು ಯಾರು ಹೊರಗೆ ನಾನು ಕಳಿಸ್ಬೇಕು ಅಟೆಂಡರ್ನ ಅಂದ್ರೆ ಭಾಳ ಇದು ಆಗ್ತದೆ. ಅದಕ್ಕೇನಂದ್ರೆ ನೀವು ಯೂಸ್ ಮಾಡ್ತಿಲ್ಲ ಅದನ್ನ ಕಳಿಸ್ಕೊಟ್ರಿ ಅಂತ. ಆಯಿತು ಸರ್ ಅಂತ ನಾನು ಅವ್ರಿಗೆ ಕಳಿಸ್ಕೊಟ್ಟೆ. ಅದ್ರಾಗಿಂದ ಅರ್ಧ ಮತ್ತೆ ಫೋನ್ ಮಾಡಿದರು, ಅದು ಒಂದು ಬಾಟ್ಲಿ ಐತಿ, ಅರ್ಧ ನನ್ನ ಬಾಟ್ಲಿ ಒಳಗೆ ಹಾಕ್ಕೊಂತೀನಿ ಅಂತ ಹಾಕ್ಕೊಡ್ರಿ. ಅರ್ಧ ಬಾಟ್ಲ್ ಮತ್ತೆ ನನಗೆ ಕಳಿಸ್ಕೊಟ್ರು. ಇದನ್ನು ಕೇಳ್ಬೇಕಾರೆ ಭಾಳಷ್ಟು ಮಂದಿ ತಮಗೆ ಅನಿಸಿರ್ಬೋದು ಅಂತಂದ್ರೆ, ಏನಪ್ಪ ಶೈಲೇಂದ್ರ ಕುಮಾರ್ ಸಾಹೇಬರು ಎಣ್ಣೆ ಕೇಳಿದ್ರ ಇವ್ರನ್ನ ಅಂತ. ಖಂಡಿತವಾಗಿಯೂ ಅವ್ರು ಬಹಳ ಶಿಸ್ತಿನ ಸಿಪಾಯಿ, ಸಾತ್ವಿಕರು. ಎಲ್ಲಾದರೂ ಬಂಗಾರದಲ್ಲಿ ಒಂದು ಸ್ವಲ್ಪ ಕಸರು ಬರ್ಬೋದೇನೋ, ಅವರೆಲ್ಲ ಯಾವ ಕಸರು ಇರಲಿಲ್ಲ. ಬಂಗಾರದಕ್ಕಿಂತನೂ ಹೆಚ್ಚಿನ ಒಂದು ವ್ಯಕ್ತಿತ್ವವನ್ನು ಅವ್ರನ್ನ ನಾವೇನ ಕಂಪೇರ್ ಮಾಡೋದಾದ್ರೆ ನಾನು ಅವ್ರಿಗೆ ಪ್ಲಾಟಿನಮ್ ಅಂತ ಹೇಳ್ತೀನಿ. ಶೈಲೇಂದ್ರ ಕುಮಾರ್ is something more than gold, is platinum, the best of all the metals. ಇದೊಂದು ಸ್ವಾರಸ್ಯಕರ ಒಂದು ಪ್ರಸಂಗವನ್ನು ನೆನೆದು ಇನ್ನು ಸೀರಿಯಸ್ ವಿಷಯ ಒಂದು ತಮ್ಮ ಕೂಡ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದು ಗುಲ್ಬರ್ಗಾದಲ್ಲಿ ಆಗಿತ್ತು. ಭಾಳ ಏನಂತಂದ್ರೆ ಯಾವುದೋ ಒಂದು ಇಶ್ಯೂದ ಮೇಲೆ ಸೀರಿಯಸ್ ಇದನ್ನ virtually some kind of cold war ensured between me and he. I said, all right, see, as mature human beings, we only agree to disagree. Why fight? But he would not stop fighting. Of course, not physically, but verbally. Went on during lunch break. I just walked out of his chamber scene and a half. ಆಮೇಲೆ ಮಧ್ಯಾಹ್ನದಲ್ಲಿ ಆಫ್ಟರ್ನೂನ್ ಸೆಷನ್ ಎಲ್ಲ ಇದು ಮುಗಿಸ್ಕೊಂಡು ಕೋರ್ಟ್ ಸೆಷನ್ ಬಂದೆ. 4:45 ಅವ್ರ ಚೇಂಬರ್ನಿಂದ ಇಂಟರ್ಕಾಮಿಂದ ಫೋನ್ ಬಂತು ನನಗೆ. ಏನು ಮಾಡಕತ್ತೀರಿ? ಇಲ್ಲ, ಈಗ ನಾನು ಕೋರ್ಟಿಂದ ರೈಸ್ ಆಗಿ ಬಂದಿದ್ದೀನಿ, ಸ್ವಲ್ಪ ಅರ್ಜೆಂಟ್ ಆರ್ಡರ್ ಕಾಪಿಯನ್ನು ರಿಲೀಸ್ ಮಾಡಕತ್ತೀನಿ ಹಿಂಗೆ ಅಂತ. ಇಲ್ಲ, ಇಲ್ಲೇ ಬರ್ರಿ, ಇಲ್ಲೇ ಸ್ವಲ್ಪ ಏನಂತಂದ್ರೆ ತಿಂಡಿ ಮಾಡುವಂತ್ರಿ ಅಂತ. ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಇನ್ನು ಅವ್ರು ಬಿಡೋದಿಲ್ಲ ಅಂತ ಏನು ಹೇಳ್ತೀನಿ, ಇಲ್ರಿ ಸ್ವಲ್ಪ ಅರ್ಜೆಂಟ್ ಆರ್ಡರ್ ಕಾಪಿನ ರಿಲೀಸ್ ಮಾಡಬೇಕಾಗಿತ್ತು, ಅದಕ್ಕೆ ನಾನು ಬರೋದಿಲ್ಲ, ತಾವು ತಿಂಡಿ ಮಾಡಿರಿ ಸರ್, ಮತ್ತೊಂದು ದಿವಸ ಯಾವಾಗಾರ ಕೂಡೋಣ ಅಂತ. ಒಂದು 5 ನಿಮಿಷ ಆದಮೇಲೆ ಏನು ಅಂತಂದ್ರೆ ಅವ್ರ ಚೇಂಬರ್ನಿಂದ ಅಟೆಂಡರ್ ಏನು ಅಂದರೆ ಈ ಟೇಬಲ್ಸು ನಾನು ಚೇಂಬರಿಗೆ ತೊಗೊಂಡು ಬಂದ. ಯಾಕಪ್ಪ ನಾ ಅಂತೂ ಹೇಳಿಲ್ಲ, ಇದನ್ಯಾಕೆ ತೊಗೊಂಡು ಬರಕತ್ತಿದ್ದಿ? ಇಲ್ಲ, ಸಾಹೇಬ್ರು ಕಳ್ಸ್ಯಾರ್ರಿ, ಅಷ್ಟಕ್ಕೇನ ನಿಲ್ಲಿಲ್ಲ, ಸಾಹೇಬ್ರು ಕಳ್ಸ್ಯಾರ್ರಿ, ನಿಮ್ಗೆ ಹೇಳಂತ ಹೇಳ್ಯಾರ್ರಿ, ಅವರೇ ಇಲ್ಲಿ ಬರ್ತಾರಂತ್ರಿ ಅಂತ, ನಿಮ್ಮ ಚೇಂಬರಿಗೆ ಬರ್ತಾರಂತ್ರಿ ಅಂತ. ಅವಾಗ ಮತ್ತೆ ನಾನು ತಕ್ಷಣ ಏನಂತಂದ್ರೆ ಫೋನ್ ಮಾಡಿದೆ ಅವ್ರಿಗೆ, ನಿಮ್ಮನ್ನ ಇಲ್ಲಿ ನಮ್ಮ ಚೇಂಬರಿಗೆ ಕರೆಸ್ಕೊಳ್ಳೋದು ಸರಿ ಅನಿಸಲಿಲ್ಲ. ಕ್ವಶನ್ ಆಫ್ ಪ್ರೊಪ್ರೈಟೀಸ್ ಇನ್ವಾಲ್ವ್. ನೀವು ವಯಸ್ಸಿನಲ್ಲಿನೂ ನನಗಿಂತ ಹಿರಿಯರು, ಸರ್ವಿಸ್ನಲ್ಲಿನೂ ನನಗಿಂತ ಹಿರಿಯರು, ಅದಕ್ಕೆ ನಾನೇ ನಿಮ್ಮ ಚೇಂಬರಿಗೆ ಬರ್ತೀನಿ, ನೀವು ಕಳಿಸಿದ ಈ ಟೇಬಲ್ಸ್ ವಾಪಸ್ ನಿಮ್ಮ ಚೇಂಬರಿಗೆ ಬರ್ತಾವು, ನಾನು ಅಲ್ಲಿ ಬರ್ತೀನಿ ಅಂತ.
ನನಗೆ ಗೊತ್ತ್ರಿ ಅಶೋಕ್ ನೀವು ಬರ್ತೀರಿ ಅಂತ, ಅದಕ್ಕೆ ನೀವು ಭಾಳ ಇಷ್ಟವಾಗಿರೋ ಒಂದು ಏನಂತಂದ್ರೆ ತಿಂಡಿ ತರಿಸೀನಿ ಅಂತ. ಭಾಳ ಇಷ್ಟವಾದ ತಿಂಡಿ ಗುಲ್ಬರ್ಗದಾಗ ಯಾವುದೊಂದು ಸ್ಟ್ರೀಟ್ ಫುಡ್, ಫೇಮಸ್ ಸ್ಟ್ರೀಟ್ ಫುಡ್, ತಾವು ಗುಲ್ಬರ್ಗಕ್ಕೆ ಹೋದಾಗ ನೆಕ್ಸ್ಟ್ ಟೈಮ್ ಮಾಡಿರಿ, ಕಟ್ ಮಿರ್ಚಿ ಅಂತ. ಕಟ್ ಮಿರ್ಚಿ, ಒಂದು ಮಿರ್ಚಿ ಏನು ಅಂತಂದ್ರೆ ಡೀಪ್ ಫ್ರೈ, ಡಬಲ್ ಫ್ರೈ ಮಾಡಿ ಏನಂದ್ರೆ ಅದನ್ನು ಮೊಸರಿನಲ್ಲಿ ಬಾಜಿಯಲ್ಲಿ ಎದ್ದು ಇದನ್ನು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಸ್ಟ್ರೀಟ್ ಫುಡ್ಡು. ಆ ಸ್ಟ್ರೀಟ್ ಫುಡ್ಡು ಎರಡು ಪ್ಲೇಟ್ ಅಂದರೆ 6 ಮಿರ್ಚಿ ಪೀಸ್ ಇತ್ತು. ಇಲ್ರಿ ನಿಮಗೆ ಇಷ್ಟ ಅಲ್ರಿ, ನಾನು ಇಷ್ಟಪಡ್ತೇನೆ, ನನಗಿಂತ ಹೆಚ್ಚಿಗೆ ನಿಮಗೆ ಇದು ಅಲ್ರಿ ಅಂತೇಳಿ ಅವ್ರು 2 ತಿಂದು ನನಗೆ ಫೋರ್ಸ್ ಮಾಡಿ ಏನು ಅಂತಂದ್ರೆ 4 ಕೊಟ್ಟರು. ಅವತ್ತಿನ ಡೈರಿಯಲ್ಲಿ I recorded, see, my impressions of Shailendra Kumar like this. Shailendra Kumar's words do not convey or indicate his nature and personality objectively. Further, I wrote, man is to be distinguished from his words. Man is to be distinguished from his words. Shailendra Kumar's words may be very unpleasant at times. Words may be very unpleasant. But man himself was never unpleasant. As mature human beings, we have to distinguish the man from his words. Grace was the thing that would always mark his conduct. I pray to Lord Almighty to give the necessary courage and strength to the family members to bear this loss, and for his admission to the eternal dwellings. ನನ್ನ ಮಾತುಗಳನ್ನು ಮುಗಿಸೋದಕ್ಕಿಂತ ಮೊದಲ ಒಂದು ಘಟನಾವಳಿಯನ್ನು ತಮ್ಮ ಕೂಡ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 7ನೇ ಶತಮಾನದಲ್ಲಿ ಪರ್ಷಿಯಾದಲ್ಲಿ ಫಸ್ಟ್ ಸೂಫಿ ಸೇಂಟ್ ರಬಿಯಾ ಅಲ್ ಅದಾಲಿಯಾ, ಫಸ್ಟ್ ಸೂಫಿ ಸೇಂಟ್, ಅವರು ಆಗಿನ ಕಾಲದ ಪರ್ಷಿಯಾದಲ್ಲಿ, ಆಗಿನ ಕಾಲದ ಪರ್ಷಿಯಾ ಅಂದರೆ ಈಗ ಇರಾಕ್ ಅಥವಾ ಇರಾನ್ನಲ್ಲಿ ಇರ್ತಿರ್ಬೋದು, ಆ ಲೇಡಿಗೆ ಏನು ಅಂತಂದ್ರೆ ಅವ್ರ ಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿ ಭಾಳ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಭಾಳ ಸಾತ್ವಿಕ ಹೆಣ್ಮಗಳು, ಧಾರ್ಮಿಕ ಹೆಣ್ಮಗಳು. ಅವಳಿಗೆ 2 ಅವಳಿ ಜವಳಿ ಗಂಡು ಮಕ್ಕಳು ಇರ್ತಾರೆ. ಭಾಳ ಚಂದ ಇರ್ತಕ್ಕಂಥ ಮಕ್ಕಳು, ಆರೋಗ್ಯವಂತ ಮಕ್ಕಳು, ಗುಣವಂತ ಮಕ್ಕಳು, ವಿದ್ಯಾವಂತ ಮಕ್ಕಳು, ಎಲ್ಲ ಯಾವುದರಲ್ಲಿ ಏನು ತೆಗೆದು ಹಾಕುವಂಗೆ ಇರೋದಿಲ್ಲ. 2 ಮಕ್ಕಳು. ಒಂದು ದಿವಸ 2 ಮಕ್ಕಳು ಹೊರಗೆ ಹೋದಾಗ ಏನಾಕೈತಿ ಅಂತಂದ್ರೆ, ಮಳೆ ಗುಡುಗು ಭಾಳ ಆಗೇನಂತಂದ್ರೆ ಸಿಡ್ಲು, ಮಳೆ ಭಾಳ ಆದಾಗ ಒಂದು ಗಿಡದ ಕೆಳಗೆ ನಿಂತಿರ್ತಾರೆ. ಆ ಗಿಡಕ್ಕೆ ಏನು ಅಂತಂದ್ರೆ ಸಿಡ್ಲು ಬಡಿದು ಆ ಮರ ಬೀಳ್ತದೆ, ಇವ್ರ ಮೇಲೆ ಬೀಳ್ತದೆ, 2 ಮಕ್ಕಳ ಮೇಲೆ. 2 ಮಕ್ಕಳು ಏನು ಅಂತಂದ್ರೆ ಆ ಸ್ಪಾಟ್ ದೇ ಆರ್ ಡೆಡ್ ಬಿಕಾಸ್ ಆಫ್ ಯು ಸಿ ದ ಪ್ರೆಷರ್ ವೇಟ್ ಆಫ್ ಯು ಸಿ ದ ಟ್ರೀ. ಆಮೇಲೆ ಹಳ್ಳಿಯರು ನೋಡಿಗೆಲ್ಲ ಇದನ್ನು ಮಾಡಿ ಬಂದು ಜನ ಕಷ್ಟಪಟ್ಟು ಏನಂದ್ರೆ ಒಂದು 15-20 ಮಂದಿ ಆ ಮರವನ್ನು ಎತ್ತಿ ಸೈಡಿಗೆ ಸರಿಸಿ 2 ಡೆಡ್ ಬಾಡಿಯನ್ನು ತೆಗೆದು, ಏನಪ್ಪ ಎಷ್ಟು ಅನ್ಯಾಯ ಆಯ್ತಲ್ಲಪ್ಪ, ಎಂಥ ಒಂದು ಧಾರ್ಮಿಕ ಸಾತ್ವಿಕ ಹೆಣ್ಮಗಳಿಗೆ ಹಿಂಗಾಯ್ತಲ್ಲಪ್ಪ ಇದು ಅಂತ ಹೇಳಿ 2 ಡೆಡ್ ಬಾಡಿಯನ್ನು ಏನಂತಂದ್ರೆ ಇವ್ರ ಮನೆಗೆ ತೊಗೊಂಡು ಬರ್ತಾರೆ. ಇವ್ರ ಮನೆಗೆ ತೊಗೊಂಡು ಬಂದ ಆಕಿ ಸಹಜವಾಗಿ ತಾಯಿ ಒಂದು 5 ನಿಮಿಷ ಕಣ್ಣೀರು ಹಾಕ್ತಾಳೆ. ಕಣ್ಣೀರು ಹಾಕಿ ಏನು ಅಂತಂದ್ರೆ ತಾನಂತ ತಾನು ಕಂಟ್ರೋಲ್ ಮಾಡ್ಕೊತಾಳೆ. ಕಂಟ್ರೋಲ್ ಮಾಡ್ಕೊಂಡು ಏನಂತಂದ್ರೆ ಇವು 2 ಡೆಡ್ ಬಾಡಿನ ಈ ರೂಮ್ನಲ್ಲಿ ಇಟ್ಟು ಬಾಗಿಲು ಹಾಕ್ರಿ ಅಂತ ಹೇಳ್ತಾಳೆ. ಇವರು ಧಾರ್ಮಿಕ ಮುಖಂಡರು, ಗುರುಗಳು, ಗುರುಮಾತೆಯರು ಇವ್ರು ಹೇಳಿದ್ದಂಗೆ ನಾವು ಇಲ್ಲ ಅನ್ನಕ್ಕೆ ಬರೋದಿಲ್ಲ, ಆಯಿತು ಅಂತೇಳಿ 2 ಬಾಡಿಯನ್ನು ಒಂದು ರೂಮ್ನಲ್ಲಿ ಹಾಕ್ತಾರೆ. ಹಾಕಿಬಿಟ್ಟು ಬಾಗಿಲು ಹಾಕಿ ಅದನ್ನು ಚಿಲ್ಕ ಹಾಕ್ರಿ, ಬೋಲ್ಟ್ ಹಾಕ್ತಾರೆ. ಆಮೇಲೆ ಅಲ್ಲಿರೋ ಒಬ್ಬ ಹೇಳ್ತಾನೆ, ನಾವು ಓಡಿ ಹೋಗಿ ನಿನ್ನ ಗಂಡನಿಗೆ ನಿಮ್ಮ ಯಜಮಾನಿಗೆ ತಿಳಿಸ್ತಾನಮ್ಮ, ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಒಂದು 3-4 ಮೈಲ್ ಆಗ್ತದೆ ಅದು, ಹಿಂಗೆ 2 ಮಕ್ಕಳು ಸತ್ತಾವ ಅಂತ ಹೇಳಿ ಅವ್ನು ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ಅಂತ. ಅವಾಗ ಆಕೆ ಹೇಳ್ತಾಳೆ, ಅದು ನನಗೆ ಬೇಡಾಗಿತ್ತು ಅಂತ. ನಾನು ನನ್ನದೇ ಆದ ರೀತಿಯಲ್ಲಿ ನನ್ನ ಗಂಡನಿಗೆ
ಏನಂತಂದ್ರೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಅಸಿಸ್ಟ್ ಮಾಡ್ತೀನಿ, ಅವಕಾಶ ಮಾಡಿಕೊಡ್ತೀನಿ, ತಿಳುವಳಿಕೆ ಹೇಳ್ತೀನಿ, ಅವನಲ್ಲಿ ಒಂದು ಜಾಗೃತ ಭಾವನೆಯನ್ನು ನಾನು ಮೂಡಿಸ್ತೀನಿ. ಆಮೇಲೆ ಏನಂತಂದ್ರೆ ನೀವು ಹೇಳೋದ್ರಂತ. ಈಗ ನೀವು ಹೇಳೋದು ಬೇಡ. ಮತ್ತು ಅವ 1:30-2ಕ್ಕೆ ಅವ ಬರೋ ಟೈಮ್ಗೆ ಏನೋ ಒಂದು ಇಷ್ಟು ಜನ ಮನೆ ಮುಂದಿದ್ರೆ ಅವಾಗ ಎದೆ ಹೊಡ್ಕೊಂತಾನವ, ಓ ಮನೆಯಾಗೇನೋ ಒಂದು ಅವಘಡ ಆಗೈತಿ, ಅದಕ್ಕೆ ಏನೋ ಎಲ್ಲರೂ ನಿಮ್ಮ ಮನೆಗೆ ಹೋಗೋದು ನೀವು ಅಂತ. ಏನಮ್ಮ ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಮನೆಗೆ ನಾವು ಹೆಂಗೆ ಹೋಗೋದು ನೀನು ಬಿಟ್ಟು ಅಂತ. ಬೇಡ, ನೀವು ಹೋಗ್ಬೇಕು, ಇದು ನನ್ನ ಮಾತು ಐತಿ, ನಾನು ಅಪ್ಪಣೆ ಐತಿ, ನೀವು ನಿಮ್ಮ ಮನೆಗೆ ಹೋಗಿ ನೀವು ಅಂತ. ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಈ ಅಮ್ಮ ರಬಿಯಾ ಆಮೇಲೆ ಏನು ಅಂತಂದ್ರೆ ಏನೂ ಆಗೇ ಇಲ್ಲ ನನಗೆ ಗಂಡನಿಗೆ ಊಟವನ್ನು ತಯಾರು ಮಾಡ್ತಾಳೆ. ಕುಕ್ಕಿಂಗ್ ಆದಮೇಲೆ ಬಂದ್ಗಳಿಗೆ ಅವ್ನು ಕೈಕಾಲು ಮುಖ ತೊಳ್ಕೊತಾನೆ, ಬಿಸಿನೀರು ಕಾಸ್ತಾಳೆ. ಅವ ಸಹಜವಾಗಿ 1:30-2ಕ್ಕೆ ಮನೆಗೆ ಬರ್ತಾನೆ. ಬಂದ ಮೇಲೆ ಏನು ಅಂತಂದ್ರೆ ನೀರು ಕೊಡ್ತಾಳೆ, ಊಟ ಮಾಡಿಸ್ತಾಳೆ, ಏನೂ ಇದ್ರ ವಿಷಯನೇ ಹೇಳಂಗಿಲ್ಲ. ಊಟ ಎಲ್ಲ ಆಗ್ತದೆ. ಆಮೇಲೆ ಕಟ್ಟಿ ಮೇಲೆ ಕುಂದಿರ್ತಾರೆ. ಕಟ್ಟಿ ಮೇಲೆ ಕುಂತ ಗಂಡಿಗೆ ಹೇಳ್ತಾಳೆ, ಒಂದು ವಿಷಯನ ನಿಮ್ಮಿಂದ ನಾನು ಮುಚ್ಚಿಟ್ಟಂಗೆ ಅನ್ಸಾಕತ್ತೈತಿ, ನಾನು ನಿಮ್ಗೆ ಹೇಳ್ಬೇಕಾಗೈತಿ. ಏನು ಹೇಳುದು? ನೀ ಯಾವುದನ್ನು ಏನು ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಜೀವನ ಅಂತಂದ್ರೆ ಒಂದು ಏನಂತಂದ್ರೆ ಇಷ್ಟೊಂದು ಒಂದು ತೆರೆದ ಪುಸ್ತಕ ಇದ್ದಂಗೆ, ಅದಕ್ಕೆ ಸುತ್ತ ಇರ್ತಕ್ಕಂಥ ಎಲ್ಲರೂ ನಿನಗೇನಂತಂದ್ರೆ ಕಾಲು ಬೀಳ್ತಾರ, ಏನು ಇದನ್ನಂತ ಆಕೆ ಹೇಳ್ತಾಳೆ. 18 ವರ್ಷದ ಹಿಂದೆ ಇಬ್ಬರು ಊರಿನ ಹಿರಿಯರು ತೀರ್ಥಯಾತ್ರೆಗೆ ಹೋಗರಿದ್ರು. ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಏನು ಅಂತಂದ್ರೆ ಹವಳ, ಮುತ್ತು, ಬಂಗಾರ ಎಲ್ಲ ಭಾಳ ಇದನ್ನ ಹಾಕಿರ್ತಕ್ಕಂಥ ಒಂದು ಅತಿ ಮೌಲ್ಯವಾಗಿರ್ತಕ್ಕಂಥದ್ದು ಕಾಸ್ಟ್ಲಿ 2 ಆರ್ನಮೆಂಟನ್ನು ನನಗೆ ಕೊಟ್ಟು ಹೋಗ್ಯಾರ ಅವರು. ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಅವ್ರು ಅಲ್ಲೇ ಸತ್ರ ವಾಪಸ್ ಬರಲಿಲ್ಲ ಅಂತಂದ್ರೆ ಅವನ್ನ ನಿಮಗೆ ಅವು ಎಲ್ಲಿ ಇಟ್ಟಿರ್ತಾರಲ್ಲ ಸೇಫ್ ಕಸ್ಟಡಿಗೆ ಅವ್ರಿಗೆ ಅವು. ಅಕಸ್ಮಾತ್ ಅವ್ರು ಬಂದ್ರೆ ಅದನ್ನು ವಾಪಸ್ ಕೊಡ್ಬೋದು. ದೋಸ್ ಆರ್ನಮೆಂಟ್ಸ್ ಆರ್ ಟು ಬಿ ರಿಸ್ಟೋರ್ಡ್ ಟು ದ ಪಿಲ್ಗ್ರಿಮ್ಸ್ ಇಫ್ ಎಟ್ ಆಲ್ ದೇ ರೀಚ್ ಹೋಮ್ ಸೇಫ್ಲಿ. ನಾನು ಒಳಗೆ ಕಪಾಟಿನೊಳಗೆ ಇಟ್ಟಿದ್ದೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು. 4 ವರ್ಷ ಆದ್ಮೇಲೆ ನಾನು ಅಂದ್ಕೊಂಡು ಇನ್ನೇನು ಬರಾಗಿಲ್ಲ ಅವರು ಎಲ್ಲೋ ಒಂದು ಏನಂತಂದ್ರೆ ಸಾವನ್ನಪ್ಪಿದ್ದಾರೆ, ಅದಕ್ಕೆ ಇವು ನನ್ವೇ ಅದು, ನಾನು ಯಾಕೆ ಇವ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಂಡು 4 ವರ್ಷದಿಂದ ನಾನು ಅದನ್ನು ಯೂಸ್ ಮಾಡಕತ್ತೀನಿ. 2 ಸರ, 2 ನೆಕ್ಲೆಸ್ ಒಳ್ಳೇದಾತು. ಅದು ಅಂಥದ್ದೇನು ಅದು ಏನು ಅಂಥದ್ದೇನು ನನಗೆ ಏನು ಕದ್ದು ಮುಚ್ಚಿ ಮಾಡ್ದಂಗೆ ಏನಾಯ್ತು, ಏನು ತಪ್ಪೈತೀನಿ ಅದನ್ನ ಯೂಸ್ ಮಾಡಿದ್ರೆ ಅಂತ ಅಲ್ಲ. ಈಗ ಅದೇ ಬಂದಿರೋದು ಪ್ರಶ್ನೆ, ಅದೇ ಏನು ಅವ್ರಿಗೆ ವಾಪಸ್ ಬಂದಾರ. ಈ 2 ಸರ ಕೊಟ್ಟು ಹೋಗ್ಯಾರಲ್ಲ, ಅವ್ರು ವಾಪಸ್ ಬಂದಾರ. ಆ ಸರ ವಾಪಸ್ ಕೊಡು ಅಂತ ಕೇಳಾಕತ್ತಾರೆ. ನಾ ಅವ್ರಿಗೆ 2 ನೆಕ್ಲೆಸನ್ನು ವಾಪಸ್ ಕೊಡಬೇಕು. ನನಗೇನು ಅನಿಸ್ತಂದ್ರೆ ನಾ ನೆಕ್ಲೆಸನ್ನು ಹಾಕ್ಕೊಂಡಿದ್ದು ನೀವು ನೋಡಿದ್ರಿ. ಈಗ ನಿಮ್ಗೆ ಕೇಳ್ದೆ ನಾ ಹೆಂಗೆ ಕೊಡೋದು? ಅದಕ್ಕೆ ನಿಮ್ಗೆ ಕೇಳೀನಿ, ಕೊಡಾಕೆ ನಿಮ್ದು ಏನಾದರೂ ಅಭ್ಯಂತರ ಇದೆಯಾ? ನಾನು ಅದು ವಾಪಸ್ ಕೊಡಬೇಕು. ನಿಮ್ದು ಏನಾದರೂ ತಕರಾರಿದೆಯಾ? ಏನು ಹುಚ್ಚದಿದೆ? ಇಷ್ಟೆಲ್ಲ ಜನ ನಿನಗೆ ಮರ್ಯಾದೆ ಕೊಡ್ತಾರ, ಅದನ್ನು ನಾನು ಕೇಳೋದೇನಿತ್ತು? ಅವ್ರು ಬಂದಿಗಳಿಗೆ ಇಮಿಡಿಯೇಟ್ಲಿ ನೀವು ಕೊಟ್ಬಿಡ್ಬೇಕಾಯ್ತು ಅವ್ರಿಗೆ. ಇವತ್ತು ಮಧ್ಯಾಹ್ನದವ್ರಿಗೆ ಯಾಕೆ ವೇಟ್ ಮಾಡ್ತೀವಿ? ಬೆಳಗ್ಗೆ ಅವ್ರು ಕೇಳಕ್ಕೆ ಬಂದು ಬೆಳಗ್ಗೆನ ಕೊಟ್ಬಿಡ್ಬೇಕಾಯ್ತು. ಹೌದಾ? ಬರ್ರಿ ಹಂಗಾರೆ ಅವು 2 ಆಭರಣಗಳು, 2 ನೆಕ್ಲೆಸು ತೋರಿಸ್ತೀನಿ ಯಾವುವು ಅಂತ ನಿಮ್ಗೆ ಅಂತ. ಕೊನೆ ಸಲ ನೀವು ನೋಡ್ಬರ್ರಿ ಅಂತ. ಅದೇನು ನಾನು ನೋಡೋದೈತಿ? ಇಲ್ರಿ, ನೀವು ಅದನ್ನ ನೋಡಿದ ಮೇಲೆ ಅವ್ರಿಗೆ ವಾಪಸ್ ಕೊಡ್ತೀನಿ. ಆವಾಗ ಬಾಕ್ಲಾ ತೆಗೆದು ಏನಂತಂದ್ರೆ ತೋರಿಸ್ತಾರೆ, ಇವೇ ನೋಡ್ರಿ 2 ನೆಕ್ಲೆಸ್ಸು ಅಂತ. ಮಕ್ಕಳನ್ನ 2 ಮಕ್ಕಳನ್ನ ತೋರಿಸ್ತಾಳೆ, ಇವೇನು ನೆಕ್ಲೆಸ್ ರೀ ಅಂತ. ಅವ ಗಂಡ ಅನ್ಕಂಟ್ರೋಲೇಬಲಿ ಈ ಕ್ರೈಸ್, ಏನಪ್ಪ ಇದು ಹೆಂಗಿದು ಆಯಿತು ಅಂತ. ಅವಾಗ ಹೇಳ್ತಾಳೆ, ಇದನ್ನು ಯಾಕೆ ನಿಮ್ಗೆ ನಾ ಹೇಳಿದೆ ಅಂದ್ರೆ 2 ಸರ ಅದ್ರ ಮಾಲಕನೇ ನಾವು ವಾಪಸ್ ಕೊಡ್ತೇವೆ ಇಲ್ಲ. ಈ 2 ಮಕ್ಕಳು ನಾವು ನೀವು ಇದ್ರ ಮಾಲಕರಲ್ರಿ, ನಾವೇನು ಇದ್ರ ಸಂರಕ್ಷಣೆದಾರರು, ನಾವು ಇಂಟರಿಮ್ ಕಸ್ಟೋಡಿಯನ್. ನಾವು ವಿ ಆರ್ ಓನ್ಲಿ ದ ಇಂಟರಿಮ್ ಕಸ್ಟೋಡಿಯನ್ಸ್ ಆಫ್ ದೀಸ್ 2 ಬಾಯ್ಸ್. ಎಲ್ಲಿವರೆಗೆ ದೇವರು ನಮ್ಗೆ ಇಂಟರಿಮ್ ಕಸ್ಟಡಿಗೆ ಕೊಟ್ಟಿರ್ತಾನ ಅಲ್ಲಿವರೆಗೆ ನಾವು ರಕ್ಷಣೆ ಮಾಡ್ತೀವಿ. ಹಂಗೆ 2 ಮಕ್ಕಳು ಏನಂತಂದ್ರೆ ನಾವು ಬೆಳೆಸಿದ್ದೀವಿ, ಪೋಷಣೆ ಮಾಡಿದ್ದೀವಿ, ವಿದ್ಯೆ ಕೊಟ್ಟಿದ್ದೀವಿ, ನಮ್ಮ ಕೈಲಿಂದ ಏನಾಕೈತಿ ಎಲ್ಲವನ್ನು ನಾವೇನಂತಂದ್ರೆ ಕೊಟ್ಟಿದ್ದೀವಿ. ಈಗ ದೇವ್ರು ಏನಂತಾನಂದ್ರೆ ಸಾಕು ವಾಪಸ್ ಕೊಡ್ರಿ ಅಂತಾನ. ನಾವು ವಾಪಸ್ ಕೊಡಾಕ್ಬೇಕು. ನಾವು ವಾಪಸ್ಸು ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ. ಅವು ನಮ್ಮಲ್ಲ, ಅವು ದೇವರಿಂದ ಬಂದವು, ದೇವ್ರ ಹತ್ರ ಹೊಂಟವು. ಅದಕ್ಕೆ ನೀವು ಅಳಬಾರ್ದು. ಆಯ್ತು, ಒಂದು ಇಷ್ಟ ತನಕ ಹತ್ರ ಎಲ್ಲ ಸಾಕು, ಇನ್ನು ಅಳದ್ ಬಂದ್ ಮಾಡ್ರಿ. ಆ ದೇವರಿಂದ ಬಂದಿದ್ದ ವಸ್ತು ದೇವ್ರಿಗೆ ಕೊಡಾಕೆ ಯಾಕೆ ಇದನ್ನ ಮಾಡ್ತೀರಿ ಅಂತ.
ಯಾಕೆ ಹೇಳ್ತಾರೆ, ವಿ ಆರ್ ನಾಟ್ ದ ಓನರ್ಸ್ ಆಫ್ ಎನಿ ಬೀಯಿಂಗ್. ಯಾವುದು ಜೀವ ತುಂಬಿಕೊಂಡಿರ್ತದೆ ಅದರ ಮಾಲಕರು ನಾವಲ್ಲ. ಅದ್ರದ್ದು ಏನಂತಂದ್ರೆ ಇಂಟೀರಿಯಂ, ಆಂತರಿಕವಾಗಿ ಏನಂತಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಹಂಗಾಮಿಯಾಗಿ ಏನು ಅಂತಂದ್ರೆ ನಾವು ಅದನ್ನು ರಕ್ಷಣೆ ಮಾಡ್ತಾ ಅಷ್ಟೇ ನಮ್ಮ ಕೆಲಸ. ದೇವ್ರು ನಮ್ಗೆ ಕೊಟ್ಟಿದ್ದು ಏನಪ್ಪ, ಆಶೀರ್ವಾದ ಮಾಡಿದ್ದು ಏನಂತಂದ್ರೆ ಇವ್ನ ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಿ ಇವ್ನು ಬೆಳೆಸ್ರಿ ಅಂತ ನಮ್ಗೆ 18 ವರ್ಷ ಕೊಟ್ಟಾನ. 18 ವರ್ಷ ಅಷ್ಟೇ. ಅಷ್ಟು ಅವ್ರು ಬೇಡ್ಕೊಂಡು ಬಂದಿದ್ದು ಕೇಳ್ಕೊಂಡು ಬಂದಿದ್ದು ಅಷ್ಟೇ ಐತಿ. ದೇವರು ಕರ್ಕೊಂತಾನೆ, ಕಳಿಸ್ಬಿಡೋಣ. ನಗ್ನತ್ತ ಏನಂದ್ರೆ ಅವ್ನು ಬೀಳ್ಕೊಡೋನು ಅಂತ. ಅಂದರೆ ನಾವು ಸ್ವಲ್ಪ ನಮ್ಮನ್ನೇ ನಾವು ಸೆನ್ಸಿಟೈಸ್ ಮಾಡ್ಕೊಳ್ಬೇಕು. ಯಾರು ದೇಹ ಬಿಟ್ಟಾರ, ಅವರು ತೀರ್ಕೊಂಡಾರ, ಅವರು ನಮ್ಗಿಂತ ಮೊದಲು ಹೋಗಿರ್ತಾರ. ಅದಾತ ನಾವಿಲ್ಲೇ ಇರ್ತಾನ, ಅವರು ನಿನ್ನೆ ಹೋಗ್ಯಾರ, ನಾವು ಇವತ್ತು ಹೋಗ್ತೇವೆ, ಇಲ್ಲ ನಾಳೆ ಹೋಗ್ತೀವಿ. ಎಲ್ಲರದು ಅಲ್ಟಿಮೇಟ್ ಡೆಸ್ಟಿನೇಷನ್ ಏನಂತಂದ್ರೆ ಅದೇ. ವಿ ಆರ್ ಆಲ್ ಬಾರ್ನ್ only to go to the ultimate destination. Ultimately, we'll all be admitted to the eternal dwellings. ಅದಕ್ಕೆ ಏನು ಹೇಳ್ತಾರೆ ಹಿರಿಯರಂದ್ರೆ, ಇಲ್ಲಿರೋದು ಸುಮ್ಮನೆ ಈ ಭೂಮಿ ಏನಂತಂದ್ರೆ ಸುಮ್ಮನೆ ಹೆಂಗೆ, ನಮ್ದು ನಿಜವಾದ ಇದು ಎಲ್ಲಪ್ಪ ನಮ್ಮ ಮನೆ ಮೇಲೆ, ಅಲ್ಲಿ ಮೇಲಿರೋದು ನಮ್ಮ ಮನೆ, ಇದು ಸುಮ್ಮನೆ. We are all transient guests in this world. We have only our transient homes here, maybe for 10 years, 20 years, 30 years, 50, 70, 80, 100 years. But ultimately, all of us have to leave this transit home and enter our permanent home. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೀನಿ. ಯಾಕೆ, ಎನಿ ಪ್ರಾಬ್ಲಮ್? ದೇವದಾಸ್ ಅವರು ಮತ್ತು ಅವರ ಸಂಗಡಿಗರು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಇದರಲ್ಲಿ ಭಾಗಿಯಾಗಲಿಕ್ಕೆ ಪಾಲ್ಗೊಳ್ಳಿಕ್ಕೆ ಭಾಳ ಒಂದು ಅವಕಾಶವನ್ನು ಮಾಡಿಕೊಟ್ಟಾರ. ಅದಕ್ಕೆ ಅವರಿಗೆ ಮತ್ತು ಅವ್ರ ಸಂಗಡಿಗರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತಮಗೆಲ್ಲರಿಗೂ ವಂದನೆಗಳು. ನ್ಯಾಯಮೂರ್ತಿ ಅಶೋಕ್ ಇಂಚಿಗೇರಿಯವ್ರದ್ದು ಯುಗಾದಿಯ ಬೇವು ಬಲದಂತಹ ಮಾತುಗಳು, ಅವರ ಸಿಹಿ ಕಹಿ ನೆನಪುಗಳು ಎರಡನ್ನೂ ಹಂಚಿಕೊಂಡಿದ್ದಾರೆ. ಆಮೇಲೆ ಅವರ ಥ್ಯಾಂಕ್ಸ್ ಫಾರ್ ಇಸ್ ಫಿಲಾಸಫಿಕಲ್ ಸ್ಪೀಚ್ ಅಟ್ ದ ಎಂಡ್. ಹಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಅಲ್ಟಿಮೇಟ್. ದೆನ್ ಈಗ ಭಾವ ಶ್ರದ್ಧಾಂಜಲಿ ಸನ್ಮಾನ್ಯ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ. ಎಲ್ರಿಗೂ ನಮಸ್ಕಾರ. ನಮ್ಮ ಹಿರಿಯರು, ಮಾರ್ಗದರ್ಶಕರು ಆದಂಥ ರಾಜೇಂದ್ರ ಬಾಬು ಸಾಹೇಬ್ರವರೇ, ರವೀಂದ್ರ ಸಾಹೇಬ್ರವರೇ, ಮೇಲೆ ಉಪಸ್ಥಿತ ಎಲ್ಲ ಹಿರಿಯ ಮತ್ತು ನ್ಯಾಯಾಧೀಶರೇ, ನನ್ನ ಸೋದರಿ ನ್ಯಾಯಾಧೀಶರೇ, ಎಲ್ಲ ನಮ್ಮ ಸೋದರ ನ್ಯಾಯವಾದಿಗಳೇ, ಬಂಧು ಬಳಗದವರೇ, ಮೇಡಮ್ ಶೈಲೇಂದ್ರ ಕುಮಾರ್ ಅವರೇ, ಫ್ಯಾಮಿಲಿಯವರೇ, ಅವರೆಲ್ಲ ಶೈಲೇಂದ್ರ ಕುಮಾರ್ ಸಾಹೇಬ್ರ ಬಗ್ಗೆ ಅಷ್ಟೊಂದು ಹೊಗಳಿದಾಗ ನನಗೆ ಏನು ರಿಪೀಟ್ ಮಾಡಬೇಕಿತ್ತು, ನನಗೇನು ಉಳಿದಿಲ್ಲ. ಆದರೆ ನಾನು ಸರ್ಕಾರಿ ವಕೀಲನಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ. ನಮ್ಮ ಉದಯಳ್ಳ ಸಾಹೇಬರು ಆವಾಗ ಅಡ್ವೊಕೇಟ್ ಜನರಲ್ ಆಗಿದ್ದರು. ಶೈಲೇಂದ್ರ ಕುಮಾರ್ ಕೋರ್ಟ್ ಅಂದರೆ ಯಾವ ಗೌರ್ಮೆಂಟ್ ಅಡ್ವೊಕೇಟ್ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಎದುರೋರು. ಉದಯಳ್ಳ ಸರ್ ಏನ್ರಿ ಮಾಡೋದು, ಯಾರು ಹೋಗ್ತಾ ಇಲ್ಲ, ನಾನು ಹೋಗ್ತೀನಿ ಸಾರ್ ಅಂದೆ. ಉದಯಳ್ಳ ಸರ್ ಮರ್ತೋಗಿರಬೇಕು, ಅವರು ನನ್ನ ಶೈಲೇಂದ್ರ ಕುಮಾರ್ ಸಾಹೇಬ್ರ ಹತ್ರ ಹಾಕಿದ್ರು. ಅವರು ಸ್ಟೈಲೇ ಬೇರೆ. ಹೇಳಿ ಅನ್ನೋರು. ಅವ್ರು ಫಸ್ಟ್ ನನಗೆ ಸ್ವಲ್ಪ ಹೆದರಿಕೆ ಆಯಿತು, ಇದೇನು ಇವರಪ್ಪ ಈ ಥರ ಮಾತಾಡ್ತಾರಪ್ಪ, ಎಷ್ಟಪ್ಪ ಹೆಂಗಪ್ಪ ಈ ಅಪ್ಪ ತರ ಕಳ್ಸೋದು, ಇವ್ರು ಕಳಿಸ್ಬಿಟ್ಟವ್ರ ಅವ್ರ ಹತ್ರ ಏನು ಮಾಡಬೇಕು ಅಂತ. ಮಂಗಳೂರು ಈ ಬಳ್ಳಾರಿ ಸಂದೂರು ಮೈನ್ಸ್ ಕೇಸುಗಳು ಅವ್ರ ಮುಂದೆ ಇತ್ತು, ನನ್ನ ಅಲ್ಲಿ ಹಾಕಿದ್ರು. ನಮ್ಮ ಯು ವಿ ಲಲಿತ್ ಸಾಹೇಬರು ಅವಾಗ
ಹಿರಿಯ ನ್ಯಾಯವಾದಿಗಳು ಅಲ್ಲಿ ಅವ್ರು ಬಂದಿದ್ದರು, ವೈದ್ಯನಾಥನ್ ಬಂದಿದ್ದರು. ವೀರಪ್ಪ ಸಾಹೇಬ್ರೇ ಅಂದ್ರೆ ಮೇಲಿಂದ ಇವರು, ಎಸ್ ಸರ್. ಅಲ್ಲಿ ಎದುರುಗಡೆ ಇರೋರು ಅಂಥ ಇಂಥ ಲಾಯರ್ಗಳಲ್ಲ, ಡೆಲ್ಲಿಯಿಂದ ಬಂದಿದ್ದಾರೆ, ನೀವು ಸರಿಯಾಗಿ ಓದ್ಕೊಂಬರ್ಬೇಕು. ಎಸ್ ಸರ್. ಅವರು ಒಂದು ಗುಣ ಏನಿತ್ತು ಅಂದರೆ, ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟರೆ ನಾನೆಲ್ಲ ಓದ್ಕೊಂಡು ಕನ್ವಿನ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಇದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ. ಹಂಗೆ ಎಷ್ಟು ರೆಕಾರ್ಡ್ ಕೊಟ್ಟರು ಬಿಡಲ್ಲ. ಈ ಕೇಸ್ ಬಿಟ್ಟು ಇನ್ನೊಂದು ಕೇಸು 140 ಕೇಸು, ಆ ಮೈನ್ಸ್ ಗ್ರ್ಯಾಂಟ್ಗಳನ್ನು ಎಲ್ಲ ಕೇಳ್ತಾರೆ. ನಾನು ಒಂದು ಮಾತ್ರ ರೆಡಿಯಾಗಿರ್ತೀನಿ. ಭಾರಿ ಕಷ್ಟ ಆಯಿತು. ನನ್ನ ಉದ್ಯೋಗ ಸಾಹೇಬ್ರಿಗೆ, ಸರ್ ನನಗೊಂದು ಟೆಂಪೋ ಬೇಕು ಸರ್ ಅಂದೆ. ಟೆಂಪೋ ಪರ್ಮಿಷನ್ ತಗೊಂಡು 140 ಫೈಲ್ ಎಲ್ಲ ರೆಕಾರ್ಡು ತಂದು ಕೋರ್ಟಲ್ಲಿ ಉದ್ದಕ್ಕೂ ಜೋಡಿಸಿಬಿಟ್ಟಿದೆ. ಬಂದ ತಕ್ಷಣ ಕೂತ್ಕೊಂಡು 10ವರೆಗೆ, ಏನು ಸರ್ಕಾರ ವಕೀಲರ ಇಷ್ಟೊಂದು ಇಟ್ಟಿದ್ದೀರಾ ಅಂದರು. ನೀವು ಯಾವುದು ಕೇಳಿದು ಕೊಡೋಕ್ಕೆ ನಾನು ರೆಡಿ ಆಗಿದ್ದೀನಿ ಸ್ವಾಮಿ ಅಂದೆ. 140 ಫೈಲು ರೆಡಿ ಮಾಡಿಟ್ಕೊಂಡು ಬಂದಿದ್ದೆ ನಾನು, ಏನು ಕೇಳಿದು ಕೊಡೋಕ್ಕೆ ರೆಡಿ ಆಗಿದ್ದೀನಿ ಅಂತ. ಆ ಒಂದು ಫೈಲ್ ತಗೊಳ್ಳಿ, ಏನಿದೆ ತೋಳಿ ಅಂತ ನಾನೆಲ್ಲ ಫ್ಲಾಗ್ ಹಾಕಿಟ್ಬಿಟ್ಟಿದ್ದೆ. ಅದನ್ನು ತೆಗೆದುಕೊಟ್ಟೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವರು ಲಲಿತ್ ಸಾಹೇಬ್ರಿಗೆ ಮತ್ತು ನಮ್ಮ ವೈದ್ಯನಾಥನ್ ಅವರಿಗೆ, ನೀವು ಡೆಲ್ಲಿಯಿಂದ ಬಂದಿರ್ಬೋದು, ಅಂಥ ಇಂಥ ಲಾಯರ್ ಅಲ್ಲಿ ನೋಡಿ ಹೆಂಗಿಟ್ಟಿದಾರ ಆಯುಧಗಳು, ಅಸುಲಭವಾಗಿ ನಡೆಯಲ್ಲ ನಿಮ್ದೇನು. ಆರ್ಗ್ಯುಮೆಂಟ್ ಆಯಿತು, ಎಲ್ಲ ಆಯಿತು, ವಿ ಸಕ್ಸಿಡೆಡ್. ಸರ್ಕಾರ ಅನುಕೂಲ ಆಯಿತು, ಡಿವಿಷನ್ ಬೆಂಚ್ ರಿವರ್ಸ್ ಆಯಿತು. ನನಗೆ ಚೇಂಬರ್ ಕರೆದ್ರು, ಏನ್ರಿ ನಿಮ್ಮ ಆರ್ಡ್ರು ರಿವರ್ಸ್ ಆಗಿಬಿಟ್ಟಿದೆ ಅಂತ ಅಲ್ಲಿ. ನನ್ನ ಆರ್ಡ್ರ್ ಅಲ್ಲ ಸರ್, ನಿಮ್ಮ ಆರ್ಡ್ರು ಅಂದೆ. ನೀವೇ ಅಸಿಸ್ಟ್ ಮಾಡಿದ್ದಲ್ಲ, ನೀವು ಅಸಿಸ್ಟ್ ಮಾಡಿ ನಾನು ಬರ್ದಪ್ಪ. ನಾನು ಅಸಿಸ್ಟ್ ಮಾಡಿ ನೀವು ಬರೆದ್ರಿ ಸರ್, ಅದು ನಿಮ್ಮ ಆರ್ಡ್ರು ಅಂದೆ. ಕೊನೆಗೆ ಅದು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ರಿವರ್ಸ್ ಆಯಿತು. ಶೈಲೇಂದ್ರ ಕುಮಾರ್ ಆರ್ಡ್ರು ರೆಸ್ಟೋರ್ಡ್. ಈ ಮಧ್ಯದಲ್ಲಿ ಈ ಕೇಸುಗಳು ನಡೀತಾರೆ ಟೈಮಲ್ಲಿ ಸುಮಾರು 6 ತಿಂಗಳು ನನಗೆ ನಿದ್ದೆ ಬರೋಕ್ಕೆ ಬಿಡ್ತಾ ಇಲ್ಲ ಅವ್ರು. ನೈಟ್ ಅವರು ಏನು ಕೇಳ್ತಾರೋ ಅಂತ ಭಯ, ಕೋರ್ಟಲ್ಲಿ ಏನಾದ್ರು ಅವಮಾನ ಮಾಡಿ ಕಷ್ಟ. ಅವರು ಈ ಮಧ್ಯದಲ್ಲಿ ಸಂಡೂರಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ಬೇಕು ಅಂತವ್ರು. ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ಬೇಕಾದ್ರೆ ಗವರ್ಮೆಂಟ್ ಅಡ್ವೊಕೇಟ್ ಸೋ ಅಂಡ್ ಸೋ ಈಸ್ ಅಕಂಪನಿಂಗ್ ವಿತ್ ಮೀ ಅಂತ ಬರೆದ್ಬಿಟ್ರು ಆರ್ಡ್ರಲ್ಲಿ. ನಾನು ಜೊತೆಗೆ ಹೋಗ್ಲೇಬೇಕು. ಅಲ್ಲಿ ಹೋದ್ರೆ ಮಳೆ, ಏನ್ರಿ ಮಾಡಬೇಕು, ಮಳೆ ಬರ್ತಾ ಇದೆಯಲ್ಲ, ಹೆಂಗೆ ಹೋಗೋದು ಅಂದರು. ಸರ್ ಛತ್ರಿ ಇಟ್ಕೊಂಡು ಹೋಗೋಣ ಸರ್ ಅಂದೆ. ನಾನೇ ಗಟ್ಟಿ, ನೀವು ನನಗಿಂತ ಗಟ್ಟಿದ್ದೀರಾ, ಹೋಗೋಣ. ಅದು ಜಾರುತ್ತೆ, ಆ ನೀರು ಬಿದ್ದು 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 ಆ ಕಲ್ಲೆಲ್ಲ ಜಾರುತ್ತೆ. ನಾನು ನೋಡಿದೆ 2 ಸಲ ಇವರು ಎಡೋದ್ರು. ಆಮೇಲೆ ಸರ್ ನಾನು ಸ್ವಲ್ಪ ಗಟ್ಟಿಗಿದ್ದೀನಿ, ರಜ್ಲಿಗಿಂದ ಮಾಡ್ಕೊಂಡು ನಾನು ಭುಜ ಮೇಲೆ ಕೈ ಹಾಕೊಳ್ಳಿ ನೀವು ಅಂತ ನಾನು ಛತ್ರಿ ಹಿಡ್ಕೊಂಡು ಅದೆಲ್ಲ ಸುತ್ತಿದ್ದೀವಿ. ಅವರಿಗೆ 3 hours ನಾವೆಲ್ಲ ಸುತ್ಕೊಂಬಂದ್ವಿ. ರೇ ಐ ಥಿಂಕ್ ವಿ ಹ್ಯಾವ್ ಅರ್ನ್ಡ್ ಅವರ್ ಫುಡ್ ನೌ ಅಂದರು. ಅವ್ರು ಏನೇ ಮಾಡಿದ್ರು, ನಾನು ಈ ಕೆಲಸ ಮಾಡಿದ್ರೆ ನನ್ನ ಮಧ್ಯಾಹ್ನ ಊಟ ರಾತ್ರಿ ಊಟ ನಾನು ಗಳಿಸಿದ ಇಲ್ವಾ ಅಂತ ಅದೊಂದು ಯಾವಾಗಲೂ ಪ್ರಿನ್ಸಿಪಲ್ ಇಟ್ಕೊಂಡಿರೋರು. ಐ ಥಿಂಕ್ ವಿ ಹ್ಯಾವ್ ಅರ್ನ್ಡ್ ಅವರ್ ಫುಡ್ ನೌ ವಿಲ್ ಗೋ ಅಂದರು. ಎಸ್ ಸರ್ ಅಂದರು. ಅಲ್ಲಿ ಈ ಜಿಂದಾಲ್ ಅವರು ಊಟ ಮಾಡಿದ್ದೀವಿ ಅಂತ, ಫಾರೆಸ್ಟ್ ಅವರು ಊಟ ಮಾಡಿದ್ದೀವಿ, ರೆಡಿ ಮಾಡಿದ್ದೀವಿ ಬರಬೇಕು ಅಂತ. ಜಿಂದಾಲ್ ಹೋಗೋಣ ಅಂದರು. ಇಲ್ಲ ಸರ್, ನಾನು ಐ ಆಮ್ ಆಪೋಸಿಟ್ ಜಿಂದಾಲ್ ಸರ್, ಆರ್ಗ್ಯೂ ಮಾಡ್ತಾ ಇದ್ದೀನಿ, ನಾನು ಬರೋದಿಲ್ಲ, ನೀವು ಹೋಗಿ ಅಂದೆ. ನನ್ನ ಕಡೆ 2 ಸಲ ನೋಡಿದ್ರು, ಅವ್ರ ಕಡೆ 2 ಸಲ ನೋಡಿದ್ರು. ವಿಲ್ ಗೋ ಬೈ ಅವರ್ ಗೌರ್ಮೆಂಟ್ ಅಡ್ವೊಕೇಟ್ ಡಿಸಿಷನ್. ಆ ಥರ ಹೇಳೋ ಜಡ್ಜಿಗಳು ಎಷ್ಟು ಜನ ಇದ್ದಾರೆ, ನಾನು ರೈಟು ಅಂತ ಹೇಳಿ ಒಪ್ಕೊಳ್ಳೋ ಎಷ್ಟು ಜನ ಜಡ್ಜಿಗಳಿದ್ದಾರೆ. ಅದಾಯಿತು, ನೋಡ್ಕೊಂಬಂದ್ವಿ. ಅವ್ರು ಬರೆದ್ರು, ಎಲ್ಲ ಆಯಿತು. ನಮಗೆ ಕೋರ್ಟಲ್ಲಿ ಖಡಕ್ಕೆ ಮಾತಾಡೋರು. ನನಗೆ ಚೇಂಬರ್ಗೆ ಹೋದರೆ ಭಾರಿ ಪ್ರೀತಿಯಿಂದ ಮಾತಾಡೋರು. ಆ ಸಣ್ಣಗೆ ಉಂಡೆ ಕೊಡೋರು ಅವರು. ಚೇಂಬರ್ಗೆ ಹೋದ್ರೆ ಉಂಡೆ ಕೊಡೋರು ನನಗೆ. ಅದೊಂದು ಅನುಭವ. ನಾನು ಜಡ್ಜ್ ಆದಮೇಲೆ ನಾನು ಅವ್ರು ನೋಡಿದ್ದೀನಿ. ಯಾರೇ ಲಾಯರ್ ಲೆಟ್ರ್ ಒಂದವರು ವಿವಾಹ ಇರಲಿ, ಇಲ್ಲ ಏನೇ ಫಂಕ್ಷನ್ ಇರಲಿ, ಲಾಯರ್ ಇರಲಿ, ಯಾರೇ ಇರಲಿ, ತಕ್ಷಣ ಒಂದು ಲೆಟ್ರ್ ಬರೀತಾರೆ ಅವರು. ಅವ್ರು ಹೋಗ್ಲಿ ನಮ್ಮ ಸಾಹೇಬ್ರು ಹೇಳ್ದಂಗೆ ತಕ್ಷಣ ಒಂದು ಲೆಟ್ರ್ ಬರೆದು ಆಮೇಲೆ ಹೋಗ್ತಾರೆ ಅವರು. ನಾವು ಲೆಟ್ರ್ ಬಂದಿದ್ದೆ ಬರಲ್ಲ ಅಂದ್ಕೊಂಡ್ರೆ ಸರ್ಪ್ರೈಸ್ ಆಗಿಬಿಡ್ತಾರೆ. ನನಗೆ ಇನ್ನೊಂದು ಅನುಭವ ಆಯಿತು. ನಮ್ಮ ಉದಯೊಳ್ಳ ಸಾಹೇಬರು ಅವರು ಅಪ್ಪ ತೀರ್ಕೊಂಡಾಗ ಆ ಮಲ್ಲೇಶ್ವರಲ್ಲಿ ಒಂದು ಇದು ಮಾಡಿದ್ರಿ ಶ್ರದ್ಧಾಂಜಲಿ. ಇದನ್ನು ನಾನು ಹೋಗಿದ್ದೆ. ಅವಾಗ ನಾನು ಜಡ್ಜ್ ಆಗಿದ್ದೆ.
ಏನು ವೀರಪ್ಪನವರೇ, ನಿಮ್ಮ ಹೆಸರುಗಳೆಲ್ಲ ಸತ್ತೋಗ್ಬಿಟ್ರಲ್ಲ ಅಂದರು. ಅದಕ್ಕೆ ಏನು ಮಾಡ್ಬೇಕು ಸರ್? ನನಗೆ ಸ್ವಲ್ಪ ಸಿಟ್ಟು ಬಂತು. ಅದಕ್ಕೆ ಏನು ಮಾಡ್ಬೇಕು ಸರ್? ಅಲ್ಲ ರೀ, ನೀವು ಸಾರಿ ನಾನು ಹೇಳಿಲ್ಲ ಅಂತ, ನೀವು ಹೇಳೋ ರೀತಿ ಹಂಗೆ ದಾಟಿ ಹಂಗೆ ಇದೆ ಸರ್. ನಾನು ಸಿಟ್ಟು ಮಾಡ್ಕೊಂಡು ಸೈಡ್ಗೆ ಹೋಗ್ಬಿಟ್ಟೆ. ಅಪ್ಪಂದು ಯಾವುದಿದೆ ಹಂಗೆ ಹಿಂಗೆ ಅಂದ್ಕೊಂಡು. ದೊಡ್ಡ ಮನುಷ್ಯ ಹೆಂಗಿರುತ್ತೆ ಅಂದರೆ, ನಾನು ಊಟ ಮಾಡ್ತಾ ಇದ್ದೀನಿ, ತಾನು ಊಟ ಮಾಡಿ ನನ್ನ ಟೇಬಲ್ಗೆ ಬಂದುಬಿಟ್ರು ಅವರು. ಸರ್ ಅಂದೆ, ತಪ್ಪಾಯಿತು ನಾನು ಮಾತಾಡಿದ್ದು ನಿಮ್ಮ ಹತ್ರ ಅಂತ. ಆ ದೊಡ್ಡ ಗುಣ ಎಲ್ಲಿದೆ? ತಪ್ಪಾಯಿತು ನನಗೆ ಬಂದು ಹೇಳಿದ್ರು ಅವರು. ಆಮೇಲೆ ನಾನು ಜಡ್ಜ್ ಆದಮೇಲೆ ಏನೇ ಒಂದು ಒಳ್ಳೆ ಆರ್ಡರ್ ಬಂದರೆ, ಪೇಪರಲ್ಲಿ ಬಂದರೆ ತಕ್ಷಣ ಫೋನ್ ಮಾಡಿ, ವೀರಪ್ಪ ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಅಂತ ಇನ್ಯಾರಿಗೋ ಸ್ವಲ್ಪ ಬೈಯೋರು. ಸರ್ ನೀವು ಯಾಕೆ ದಯವಿಟ್ಟು ಅವ್ನು ಬೈಬೇಡಿ ಸರ್, ನನ್ನ ಮುಂದೆ ನಾನೇನು ಮಾಡಲಿ ಸರ್, ಅವನು ಸ್ವಲ್ಪ ಹೇಳ್ರಿ ಹೋಗಿ. ನಾನು ಹಂಗೆ ಹೇಳಿ ಸರ್, ನಾನು ಸೀನಿಯರ್ ಸರ್, ಅವ್ರು ಸ್ವಲ್ಪ ನೆಟ್ಟಿಗೆ ಬದುಕಕ್ಕೆ ಹೇಳಿ ಅಂತ. ನೀವು ಹೇಳ್ಬೋದು, ರಿಟೈರ್ಡ್ ಆಗಿದ್ದೀರಿ, ನೀವು ಕರ್ಸಿ ಹೇಳ್ಬೋದು, ನಾನು ಹೇಳೋಕ್ಕಾಗಲ್ಲ ಅಂತ. ಯಾವುದೇ ಪೇಪರಲ್ಲಿ ಏನೇ ಒಂದು ಮ್ಯಾಟ್ರ್ ಬಂದರು ಅವರ ಒಳ್ಳೆಯದನ್ನು ಹೊಗಳೋರು, ತಪ್ಪಾಗಿದ್ದು ನೋಡಿ ತಪ್ಪು ಮಾಡ್ತಾ ತಿದ್ದುಕೋ ಅಂತ ಹೇಳೋರು. ಆ ಥರ ಸಾಲಿನಲ್ಲಿ ಅವರೊಬ್ಬರು ಮಾತ್ರ ನಾನು ಗೈಡ್ ಮಾಡ್ತಾ ಇದ್ದಿದ್ದು. ನಾವು ಈ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ ಹಿರಿಯ ನ್ಯಾಯಮೂರ್ತಿಗಳು, ನಮ್ಮ ರಾಜ್ಯದ ಎಲ್ಲ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ಈ ಒಟ್ಟಿಗೆ ಸೇರಿ ನಾವು ಇಷ್ಟೊಂದು ಜನ, 22 ಜನಕ್ಕೂ ಹೆಚ್ಚು ನ್ಯಾಯಾಧೀಶರಿದ್ದೀರಿ. ನಾವು ಎಲ್ಲ ಸೇರಿ ಅವ್ರ ನಿಜವಾದ ಭಾವಪೂರ್ವ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಅಂತ ನಾನಾದರೂ ಭಾವಿಸ್ತೀನಿ. ಇನ್ನೊಂದು ನನಗೆ ಅನುಭವ, 7/2/2023 ರಸಮಂಜರಿ ಕಾರ್ಯಕ್ರಮ ನಮ್ಮ ಟೌನ್ ಹಾಲ್ ಹತ್ರ ಇತ್ತು. ನಾನು ಅವರು ಇಬ್ಬರು ಇದ್ವಿ. ನೀವು ಸಿಟ್ಟಿಂಗ್ ಜಡ್ಜ್ ರೀ, ನೀವು ಫಸ್ಟು ದೀಪ ಹಂಚಬೇಕು ಅಂದರು. ನನಗೆ ಅದ್ರ ಗೊತ್ತೇ ಇಲ್ಲ ಸರ್ ಅದೆಲ್ಲ ಅಂದೆ. ಕೈ ಹಿಡಿದು ನಾನೇ ಅವ್ರ ಕೈಯಲ್ಲಿ ಇದು ಮಾಡಿಸಿ, ನಮ್ಮ ಪುಟ್ಟೇಗೌಡರಿದ್ದರು, ದೇವದಾಸರಿದ್ದರು. 7/2/23 ನಾವು ಜೊತೆಗಿದ್ಕೊಂಡು ಅವರು ಕೆಲವೊಂದು ನನ್ನ ಹತ್ರ ಹೇಗಿರ್ಬೇಕು ಏನಿರ್ಬೇಕು ಅಂತ ಹೇಳ್ತಾ ಇದ್ರು. ನಾನು ಕೋರ್ಟಲ್ಲಿ 3ನೇ ತಾರೀಕು ಕೋರ್ಟಲ್ಲಿ ಇದ್ದಾಗ ನನಗೆ ಇನ್ಫಾರ್ಮೇಷನ್ ಬಂತು. ನಾನು 2 ನಿಮಿಷ ಐ ಲಾಸ್ಟ್ ಮೈ ಕಾನ್ಷಿಯಸ್ ಹೋಗ್ಬಿಡ್ತು. ನನಗೆ ನಂಬಕ್ಕಾಗಲಿಲ್ಲ. ನಮ್ಮ ಪಕ್ಕದಲ್ಲಿ ಸರ್ ಏನಾಯ್ತು ಅಂತ, ಏನೂ ಆಗಲಿಲ್ಲ, ಅದು 2 ನಿಮಿಷ ಅಂತ. ಆ ಥರ ಒಂದು ಅವರು ಖಡಕ್ ಆಗಿದ್ದರು. ಅಷ್ಟೇ ಮಗು ಥರ ಅವರ ಮನಸ್ಸು. ಕೋರ್ಟಲ್ಲಿ ಖಡಕ್ ಅವರು. ಚೇಂಬರ್ಗೆ ಹೋದಾಗ ಮನೆಗೆ ಹೋದ, ನಾನು ಯಾವಾಗ ಮನೆಗೆ ಹೋಗ್ತಾ ಇದ್ದೆ ಬಿಡ್ತಾ ಇರಲಿಲ್ಲ ಅವರು. ಅಷ್ಟು ಪ್ರೀತಿಯಿಂದ ಮಾತಾಡೋರು, ಅಷ್ಟು ಅಡ್ವೈಸ್ ಮಾಡೋರು. ಯಾವಾಗಲೂ ಅವರು ಈ ಕೋರ್ಟ್ ಕಲಾಪಗಳ ಬಗ್ಗೆ, ಗೌರವ ಬಗ್ಗೆ ಭಾರಿ ಇದ್ರು. ಅವರ ನ್ಯಾಯವಾದಿಯಾಗಿ, ನ್ಯಾಯಮೂರ್ತಿಯಾಗಿ ತಮ್ಮ ಜೀವನ ಉದ್ದಕ್ಕೂ ಏನಕ್ಕೂ ಬಗ್ಗದೇನೆ ಗಂಡು ಗಲಿಯಾಗಿ ಸಾರ್ಥಕ ಜೀವನ ಮಾಡಿದೆ ನಾನಾದರೂ ಭಾವಿಸ್ತೀನಿ. ಈಸ್ ಲೈಕ್ ಎ ಜುಡಿಷಿಯಲ್ ಕಮಾಂಡರ್. ಏನಕ್ಕೂ ಬಗ್ತಾ ಇರಲಿಲ್ಲ ಅವರು. ಆ ಒಂದು ಗುಣ ನಾವು ಸ್ವಲ್ಪ ಬೆಳೆಸ್ಕೋಬೇಕು ಅಂತ ನಮಗೆಲ್ಲ ಆಸೆ. ಆ ಥರ ನ್ಯಾಯಮೂರ್ತಿಗಳು ಈ ನ್ಯಾಯಸ್ಥಾನದಲ್ಲಿ ಹೆಚ್ಚಾಗಿ ಬಂದರೆ ಈ ಭ್ರಷ್ಟಾಚಾರನ ನಾವು ಕಡಿಮೆ ಮಾಡ್ಬೋದು ಅಂತ ನನಗೆ ಆಸೆ. ಆಮೇಲೆ ಮೊದಲಿಗೆ ಜಡ್ಜಸ್ ಲಯಬಿಲಿಟೀಸ್ ಅಸೆಟ್ಸ್ ಎಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲ್ಲ ಅಂತೇಳಿ ತಮ್ಮದೇ ಒಂದು ವೆಬ್ಸೈಟ್ ಓಪನ್ ಮಾಡಿಕೊಂಡು ಮಾಡಿದಂತಹ ಏಕೈಕ ನ್ಯಾಯಮೂರ್ತಿ ಕರ್ನಾಟಕದಲ್ಲಿ ಅವರೊಬ್ಬರೇ. ಆಮೇಲೆ ನಾವೆಲ್ಲ ಪಾಲನೆ ಮಾಡಿದ್ದೀವಿ, ಅದು ಬೇರೆ ವಿಚಾರ. ಆದರೆ ತಾನು 100 ಜನ ನಾನು ಒಬ್ಬ ಅಂತ ಇರಲಿಲ್ಲ ಅವರು. ನಾನೊಬ್ಬನೇ 100ಕ್ಕಿಂತ ಹೆಚ್ಚು ನಾವು ಹಠ ಇತ್ತು ಅವರಿಗೆ. ಆ ಹಠ ಇರೋದು ಸ್ವಲ್ಪ ನಮಗೆ ಒಂದೊಂದು ಸಲ ಮನಸ್ಸು ಬೇಜಾರು ಮಾಡೋರು. Also passed out of. Then with that began a journey of 3 years as a junior, but that was only the tutelage part of the relationship. After those 2 years, we had a relationship which words cannot describe nor give it a name. And the most appropriate name is senior.
So when I was asked to say a few words, I thought, what is it that I would share? It's too long a relationship, too long a time, and too short a time to convey. So I will put it in just one incident, and I think that one incident captures quite a deal of the issues that would stand in good stead for all of us who have gathered here today, with the sole objective of not only, it's not a sole objective, with not only the objective of paying respects to a life which has achieved some purpose, but also we have gathered to rededicate ourselves. And why do I say this, rededicate ourselves? Because oftentimes, as was said, that his words are often were not understood very clearly many a times. So when he would espouse a cause or elucidate a principle, it was often understood that, oh, it is only you who espouse those principles and practice them, and others are bereft of it. No, that was not the intent. When we do a ritual, for example, every day in the morning or at whatever time, why do we do it every day? We have learnt it at the foot of our elders, yet we do it. We do it only because the idea is that we rededicate ourselves every day. Because every day, by the time we start and by the time we end, the personality of an individual undergoes numerous changes, numerous experiences. So when he would espouse the cause of the righteous, the path of the righteous, for example, one of those, what it meant was, there is the adage which says, truth and honesty are as old as the hills. So what he was doing was nothing new. What he was doing was only something new in his arena. And in his arena, there was a need for it. Perceived need by whom? As we have all agreed, that each one has his own belief and he has his own beliefs. And in his own belief, he wanted to do and chart a particular course. So the incident that I zeroed down on to narrate was a very simple one. In 2004 approximately, when he was allotted quarters upon his elevation a few years later, he kept his house vacant. Out of curiosity, we kept on asking him, and so did many of us. It was then that he mentioned, and here there are two takeaways from this. He mentioned that should a circumstance arise in life where I am unable to practice my principles, or where circumstances force me to leave the place where I am currently occupying, the office that I am currently occupying, because that is bound to happen, it is possible very much. He perceived it and accepted that as a possibility in 2004. And as we all know, 2004, there were no waves being made in the judiciary at least. So he did feel that a time would come at some point of time. So when we occupy high offices and constitutional offices, there is a sense of purpose and history behind it also. So at that point, he said, I will not rent, that's the reason why I have not rented it out. I will go back to it. The very next morning, I can go back to it. So what he meant was twofold. One, he knew he had a fight ahead of him. He knew, and the fight doesn't mean it's a fight. What it meant was, he had to follow a path where he needed to adhere to his principles in the discharge of his duties. And he would fight for it. He would fight for it till the hilt, as was again mentioned so aptly by so many speakers. And having done that, should a circumstance arise, he was ready with his bags packed. So the takeaway that I would put across, which I took then, which now that we have gathered here to only rededicate ourselves to the
same old age-old principles which are there, which should govern and which do indeed govern each one's lives, is to keep fighting for what we believe in, and each one of us, and quite a lot of us are here who are important enough to shape the destiny of this nation, or ordinary people. Look at it whichever way you look at it, from where we sit and the offices that we may occupy, including the lawyer fraternity that is present today and many others from other walks of life. The whole purpose being that we will stick to our principles, fight for them, and have our bags packed. That sense of being able to detach and leave whatever we may be doing if we are unable to do that. It's a very high calling, it's a very difficult task, but it is a task to which people have risen over the eons all the time. That also is not new. So the only thing that I can say is, having gathered today here to pay our respects, we take back with us a sense of rededication, each one personally in our own respective lives, so that we are able to do our respective duties better, which will make all our respective seniors and elders, wherever they may be, look down upon us here from that eternal dwelling and feel that there are my and our children who are looking after our bequest very well. I thank all of you for giving me this opportunity to say a few words beyond my age and want, but nonetheless, since I was to share, I felt that I would share it most appropriately. And as Justice Gururajan said outside, you have lost a close friend. Indeed, I can only say that that's the least expression, in an expressed form, that it can be expressed. I thank you all. Thank you, Mr. Gete. Mr. Babu Pundagwa, Ashwin Kumar is his beloved son. He's a practicing advocate at the Supreme Court. He is with Junior Parasaran. Father was with Senior Parasaran. Now son is with Junior Parasaran. Now we will convey a vote of thanks. I stand here with a mixed bag of emotions. While I am still filled with grief and sorrow at the sudden loss of my father, my hero, 3 weeks ago this day, I find solace and strength by the enormous display of love and affection showered by all of you today. We have gathered today to offer our homage and pay tribute to my late father, Sri Justice D. V. Shailendra Kumar. He was an affectionate and obedient son to my grandparents, Srimati Annapurnamma and Sri T.C. Vichendraya, loving and caring husband to my mother, Srimati Veena, a role model to his sons, Sri Anup Kumar and me, a father to his daughters-in-law, Srimati Sneha and Srimati Surbhi, and an ever-cheerful tata to his grandchildren, Arya, Kyansh and Adya. At home, he adopted a laissez-faire approach and never interfered or restricted us in any manner. He gave us complete freedom and independence in doing what we wanted and to pursue our interests. He even persuaded and encouraged my mother to complete her law degree and enroll at the bar. Unfortunately, she enrolled towards the eve of his career as a lawyer, and she gave up her practice upon his elevation. My brother ventured into motorsports and rallying, which were his passions, and then pursued business in that line. Despite being an unconventional field, Dad never once discouraged or dissuaded him, but instead provided him with all the support, encouragement, and assistance he needed. Upon my enrollment at the bar, my father never once told me not to practice in the same court where he was a sitting judge, nor would he have stopped me had I chosen to begin my practice here. But as I understood it, given his principles and values, it was the least that he expected of me. So I decided to begin my career in Delhi. I recently learned from my mother that initially my father wanted to move to Delhi and practice there, but owing to his family responsibilities and constraints, he could not do so. In hindsight, I would like to think that my decision would have certainly made him happy. He treated his daughters-in-law as his own daughters and was ever smiling and ready to play with his grandchildren, who, despite their tender ages, will fondly remember the Tata.
He inspired us all in every possible way. His principles, values, straightforwardness, convictions, honesty, simplicity, humility, boldness, courage, wit, humor, love for walks, and practice of yoga were some of the virtues we seek to imbibe. Today, the learned dignitaries, Honorable Justice N. Kumar, Honorable Justice Ashok Pinchgiri, Honorable Justice Nagmohan Das, who had to leave earlier today, who all shared the bench with my late father, have spoken so warmly and reminisced their days on the bench with him. Honorable Justice B. Veerappa and Honorable Justice P.S. Dinesh Kumar have so kindly spoken about my father's life and his works as a judge. I extend my sincerest gratitude, sirs, for sharing your fond memories of my late father. I would also like to extend my gratitude to Honorable Justice Rajendra Babu, former Chief Justice of India, Honorable Justice R.V. Ravindran, former Judge, Supreme Court of India, and the Honorable Judges of the High Court of Karnataka, sitting and former, who have taken out their valuable time to attend today's function. I am grateful to Sri Uday Holla, former Advocate General and Senior Advocate, and Sri S.N. Murthy, Senior Advocate, for sharing with us their cherished experiences with my late father in the bar days and their cherished memories of him. During the full court obituary reference in the High Court earlier this week, the chairman of the Karnataka Bar Council, Sri H.L. Vishal Raghu, said that the passing away of my beloved father was a loss to the entire bar and that the grief shared by the members of the family was equally shared by them. This reflects the enormous impact and connect my late father had with the entire bar and with each one of you gathered today. On behalf of my family, I extend my sincerest gratitude to Sri N. Devdas, Senior Advocate, Sri Nuruddin Kheti, Sri Veer Bhadraya, Sri Kaladar, Sri Sangram Savant, Sri Mithun Ashwath Narayan Gowda and his colleagues, and Sri Pampapati Gaddi, who have, out of their love and affection towards my late father, organized this function in his remembrance. I thank each one of you in standing with us in these difficult times and showing your love and support. ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕನ್ಕ್ಲೂಡ್ಸ್.